ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನದಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನ ಎಲ್ರಿಗೂ ಕೂಡ ಈ ಒಂದು ಊಟದ ಪದ್ಯಕ್ರಮದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ. ಅಂತಹ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ದೂರ ಆಗಲು ಮತ್ತು ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರೋ ಕೆಲಸ ಮಾಡ್ತಕ್ಕಂಥದ್ದು ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವರು ಕೂಡ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಅವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ, ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ, ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ತಾಯಿ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ಸಾಂಘೋಪಾಂಗವಾಗಿ ನೆರವೇರ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅಂತಹ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಇದೇ ಬರ್ತಕ್ಕಂಥ 6/6/2024 ಗುರುವಾರ ಗುರುಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಏನಪ್ಪ ಆ ಕಾರ್ಯಕ್ರಮ ಅಂತಂದರೆ, ಅದರಲ್ಲೂ ಶ್ರೀ ಶನೇಶ್ವರ ಸ್ವಾಮಿ ಜಯಂತಿ ಎಂದು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ಮಹಾಬ್ರಹ್ಮ ಕಳಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದ್ಬಿಟ್ಟು ಶ್ರೀ ರಾಮಕೃಷ್ಣ ಭಜನಾ ಮಂದಿರ ನಂಬರ್ 3, 2ನೇ ಅಡ್ಡ ರಸ್ತೆ, ಮುನೇಶ್ವರ ಬ್ಲಾಕ್, ಪ್ಯಾಲೇಸ್ ಗುಟ್ಟಹಳ್ಳಿ, ಬೆಂಗಳೂರು 3. ಬೆಳಗ್ಗೆ 11 ಗಂಟೆಗೆ ಗುರುಜಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಂತಂದರೆ ಗುರುವಾರದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಮುಗಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಬೆಳಗ್ಗೆ 11 ಗಂಟೆಗೆ ಭೇಟಿ ನೀಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದೆ. ತಾವೆಲ್ಲರೂ ಕೂಡ ಬರಬಹುದು, ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಶನಿ ಪರಮಾತ್ಮನ ಅನುಗ್ರಹವನ್ನು ನೀವು ಕೂಡ ಎಲ್ಲರೂ ಕೂಡ ಸೇರಿ ಪಡ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕರತ್ನ
ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರದಲಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಜಾತವೇದಸೇ ಸನವಾಮ ಸೋಮರಾದೀತೋ ನಿದಹಾತಿ ವೇದಾಃ ಸನಃ ಪರ್ಷದದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೇ ದುಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪಟ್ಟಾಂಗರೀಶನೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೇಶೇ ನಮಃ. ಓಂ ನವದುರ್ಗಾಯ ನಮಃ. ಓಂ ಬ್ರಾಹ್ಮ್ಯೇ ನಮಃ. ಓಂ ಮಾಹೇಶ್ವರ್ಯೇ ನಮಃ. ಓಂ ಕೌಮಾರ್ಯೇ ನಮಃ. ಓಂ ವಿಷ್ಣವ್ಯೇ ನಮಃ. ಓಂ ವಾರಾಹ್ಯೇ ನಮಃ. ಓಂ ಇಂದ್ರಾಣ್ಯೇ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ಶ್ರೀ ಚಕ್ರೇಶ್ವರಿ ಅನುಗ್ರಹ ಪ್ರಸೀದ ಪ್ರಸೀದ ಪ್ರಸೀದ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಇದೇ ಬರ್ತಕ್ಕಂಥ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನೆರವೇರಲಿದೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಯಾವೆಲ್ಲ ಸೇವೆಗಳನ್ನು ಅಲ್ಲಿ ನೆರವೇರಿಸ್ಬೋದು ಅನ್ನೋದ್ರ ಬಗ್ಗೆ ಗುರುಜಿಯವರ ಹತ್ರ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಹರಿಂ ಕರಾಸನಗರ್ಭ್ಯದಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಂ ಉಜ್ವಲಾಂತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶುಭ ಶುಕ್ರವಾರ ಸಂಪತ್ವರಿತವಾಗಿರ್ತಕ್ಕಂಥ ಶುಕ್ರವಾರ. ಪ್ರತಿಯೊಬ್ಬರೂ ಸಹಿತ ತಮ್ಮ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ವಾರ. ಶುಕ್ರವಾರ ಬಂತು ಅಂದರೆ ತಾಯಿನ ಆರಾಧನೆ ಮಾಡತಕ್ಕಂಥ ವಾರ. ಪ್ರತಿಯೊಬ್ಬರು ಅವರವರ ಮನೆ ದೇವರ ಪ್ರಾರ್ಥನೆ ಇರಲಿ ಅಥವಾ ಗ್ರಾಮ ದೇವತೆಯ ಪ್ರಾರ್ಥನೆ ಇರಲಿ. ಗ್ರಾಮ ದೇವತೆ ಮನೆ ದೇವರ ಪ್ರಾರ್ಥನೆಗೂ ಮಿಗಿಲಾಗಿರ್ತಕ್ಕಂಥದ್ದು ಒಂದು ಅದ್ಭುತವಾದ ಪ್ರಾರ್ಥನೆ ಇದೆ. ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಎಡವಿದ ತಕ್ಷಣ ಬರ್ತಕ್ಕಂಥದ್ದು ಅಮ್ಮ ಎಂಬತಕ್ಕಂಥ ಪದ. ಆ ಅಮ್ಮ ಎಂಬತಕ್ಕಂತಹ ಪದ ಇದೆಯಲ್ಲ, ಆ ತಾಯಿನ ನೆನೆಸುವ ರೀತಿ ಇದೆಯಲ್ಲ, ಅದು ತನಗೇ ಅರಿವಿಲ್ಲದಂಥ ರೀತಿ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಹಾಗಾಗಿ ಮೊದಲು ಇವತ್ತು ನಾವು ಪ್ರಾರ್ಥನೆ ಮಾಡಬೇಕಾದ್ದು ಜನ್ಮದಾತೆಯಾದಂಥ ತಾಯಿಗೇನೆ. ಯಾರೇ ಆದರೂ ಸಹಿತ ತಮಗೆ ಜನ್ಮ ಕೊಟ್ಟಂಥ ಜನ್ಮದಾತೆಯನ್ನು ಮರೆತು ಅಥವಾ ಜನ್ಮದಾತೆಯನ್ನು ಬಿಟ್ಟು ತಾಯಿನ ಬಿಟ್ಟು ನಾವು ಇನ್ನೆಲ್ಲೋ ಹೋಗಿ ಏನೋ ಸೇವೆಗಳನ್ನು ಮಾಡ್ತಿದ್ದೀವಿ, ಇನ್ನೇನೋ ಮಾಡ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ. ಮೊದಲು ನೆನೆಸಬೇಕಾದ್ದು ಜನ್ಮದಾತೆಯನ್ನು. ಜನ್ಮ ಕೊಟ್ಟಂತಹ ತಾಯಿನ, ಆ ತಾಯಿಯ ಋಣವನ್ನು ಹರಿಸ್ಲಿಕ್ಕೆ ಆಗದಂಥ ಪರಿಸ್ಥಿತಿ ನಾವಿರುವಾಗ ಮೊದಲು ನಾವು ನಮಸ್ಕರಿಸಬೇಕಾದ್ದು ಜನ್ಮದಾತೆಯಾದಂತಹ ಜನ್ಮ ಕೊಟ್ಟ ತಾಯಿಗೇನೆ. ಹಾಗಾಗಿ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಯಾರೆಲ್ಲ ನಿಮ್ಮ ಕುಟುಂಬಗಳಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ, ಅದೃಷ್ಟ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿ ನಿಮ್ಮ ಸಮೀಪ ಇದ್ದರೆ ಆ ತಾಯಿ ಪಾದಗಳನ್ನು ಮುಟ್ಟಿ ಒಮ್ಮೆ ನಮಸ್ಕಾರ ಮಾಡಿ. ಅದಕ್ಕಿನ್ನ ಪುಣ್ಯದ ಕೆಲಸ ಮತ್ತೊಂದಲ್ವೇ ಅಲ್ಲ. ಗಂಗೆ ಭಾಗೀರಥಿ, ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು. ಎಲ್ಲ ನದಿ ತೀರ್ಥಗಳು ನಿಮ್ಮ ತಾಯಿಯ ಪಾದದಡಿ ಇದೆ. ಎಲ್ಲ ನದಿ ತೀರ್ಥಗಳು ನಿಮ್ಮ ತಾಯಿಯ ಪಾದದಡಿ ಇದೆ. ಇದನ್ನು ಅರ್ಥಕೊಳ್ಬೇಕು ನಾವು. ಯಾಕೆಂದರೆ ತಾಯಿಯ ಪಾದದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ.
ನೀವು 100 ಸಮಸ್ಯೆಗಳನ್ನು ಹೊತ್ತು ಬಂದರು, ಸಾಕಷ್ಟು ಕೋಟಿಗಟ್ಟಲೆ ನೀವು ಹಣ ಸಂಪಾದನೆ ಮಾಡ್ಕೊಂಡು ಬಂದರು, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳೆಲ್ಲವನ್ನು ತಂದು ಮುಂದಿಟ್ಟರು, ಒಮ್ಮೆ ನೀವು ಮಗುವಾಗಿ ನಿಮ್ಮ ತಾಯಿ ಪಾದತ್ರ ಕೂತ್ಕೊಂಡಾಗ ನಿಮ್ಮ ತಾಯಿ ನಿಧಾನಕ್ಕೆ ಅವರ ಕೈಯಿಂದ ನಿಮ್ಮ ತಲೆ ಮೇಲೆ ಸವರ್ತಾರಲ್ಲ, ಅದಕ್ಕೆ ತತ್ಸಮಾನವಾಗಿ ಇನ್ನೊಂದು ಏನಾದರೂ ಇದೆಯಾ? ಯೋಚನೆ ಮಾಡಿ. ನೀವು ಕೋಟಿ ಸಂಪಾದನೆ ಮಾಡಿ, ಏನೂ ಸಂಪಾದನೆ ಮಾಡೋದು ಬೇಡ, ಬರಿಗೈಲಿ ಮನೆಗೆ ಬನ್ನಿ. ಬರಿಗೈಲಿ ಮನೆಗೆ ಬಂದಾಗಲೂ ಸಹಿತ ನಿಮ್ಮ ತಾಯಿಯ ಪಾದತ್ರ ಕೂತ್ಕೊಂಡು ಅಮ್ಮನ ಹತ್ರ ಕೂತ್ಕೊಂಡಾಗ ಆ ತಾಯಿ ಕೈ ತನಗೇ ಅರಿವಿಲ್ಲದಂಥ ರೀತಿ. ಯಾಕೆಂದರೆ ನೀವು ಬಾಲ್ಯದಲ್ಲಿದ್ದಾಗ ನಿಮ್ಮನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ನಿಮಗೆ ಹಾಲು ಕೊಡಬೇಕಾದ್ರೆ ತನ್ನ ಎದೆ ನೋವು ಎಷ್ಟೇ ಇದ್ದರೂ ಸಹಿತ ತಲೆ ಸವರ್ತಾ ನನ್ನ ಮಗು ಹಾಲು ಕುಡಿತಿದೆಯಲ್ವಾ, ನನ್ನ ಮಗು ಹೊಟ್ಟೆ ಊಟ ಮಾಡ್ತಿದೆಯಲ್ಲ ಅಂಥೇಳಿ ಯೋಚನೆ ಮಾಡುವಂಥ ಜನ್ಮದಾತೆ ತಾಯಿ ಪಾದತ್ರ ಕೂತ್ಕೊಂಡು ಆ ತಲೆ ಸವರ್ತಾರಲ್ಲ, ಇದರ ಅನುಭವ ಪಟ್ಟವ್ರಿಗೆ ಮಾತ್ರ ಗೊತ್ತಾಗತ್ತೆ. ಆ ತಾಯಿ ಪಾದವನ್ನು ಸ್ಪರ್ಶಿಸೋದು ಒಂದು ಕ್ರಮ. ತಾಯಿ ಪಾದತ್ರ ಕೂತ್ಕೊಂಡಾಗ ಇಬ್ಬರಿಗೂ ಅರಿವಿರೋದಿಲ್ಲ, ತಾಯಿ ಹತ್ರ ಏನು ಕೇಳಬೇಕು ಗೊತ್ತಿಲ್ಲ, ಹಾಗೆ ಮಗನ ಹೇಗೆ ಸುಧಾರಿಸ್ಬೇಕು ತಾಯಿ ಗೊತ್ತಿಲ್ಲ. ಆದರೆ ತನ್ನ ಮನದಾಳದಿಂದ ಬರುವಂಥ ಆ ಹಸ್ತಗಳನ್ನು ನಿಮ್ಮ ತಲೆ ಮೇಲಿಗೆ ಸವರ್ತಾರಲ್ಲ, ಆ ಸೌರುವಾಗ ಸಿಗುವಂತಹ ಆನಂದವನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತು, ಎಲ್ಲರಿಗೂ ಸಿಗೋದಿಲ್ಲ ಅದು. ಆದರೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಾತೃಮೂರ್ತಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಜನ್ಮದಾತೆ ತಾಯಿಯ ಆಶೀರ್ವಾದ ಸಿಗಲಿ. ತಾಯಿಯ ಮನಸ್ಸನ್ನು ನೋಯಿಸೋದಾಗಲಿ, ತಾಯಿಯನ್ನು ದೂರ ಮಾಡಿಕೊಳ್ತಕ್ಕಂಥದ್ದಾಗಲಿ, ತಾಯಿ ಕಳ್ಕೊಂಡ ಮೇಲೆ ಅದ್ರ ನೋವು ಭಾಳ ಇರುತ್ತೆ. ಆದರೆ ತಾಯಿ ಇದ್ದಾಗ ಅದ್ರ ಬೆಲೆ ಗೊತ್ತಿಲ್ಲದಂಥ ರೀತಿ ಹೊರಟೋಗ್ಬಿಡ್ತೀವಿ ನಾವು. ಆದಷ್ಟು ಮಾತೃಮೂರ್ತಿಗೆ ಆಕೆಯ ಋಣವನ್ನು ಹರಿಸ್ಲಿಕ್ಕಾಗದಂಥ ನಾವಿರುವಾಗ ಆಕೆಯ ದೇಹದಲ್ಲಿರ್ತಕ್ಕಂಥ ಮಾಂಸಖಂಡಗಳು, ಆಕೆಯ ರಕ್ತ, ಆಕೆಯ ಜೀವ ಎಲ್ಲವನ್ನೂ ಸಿದ್ಧ ನಮಗೆ ದಾರಿ ಒಯ್ದು ಒಂದು ಸುಂದರವಾದಂಥ ಮೂರ್ತಿಯನ್ನು ಮಾಡಿ ತನ್ನ ಗರ್ಭವನ್ನು ಸೀಳಿಕೊಂಡು ನಮ್ಮನ್ನು ಹೊರ ಪ್ರಪಂಚಕ್ಕೆ ತೋರಿಸ್ತಾಳೆ. ಅಂತಹ ಮಾತೃಮೂರ್ತಿಯ ಋಣ ಹರಿಸ್ಲಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಹಾಗಾಗಿ ತಾಯಿಯ ಋಣ ಹರಿಸೋದಕ್ಕೆ ಹೇಗೆ ಸಾಧ್ಯವಿಲ್ವೋ ಹಾಗೆ ಇವತ್ತು ತಾಯಿಯ ಪಾದ ಸೇವೆ ಮಾಡಿದ್ರೆ ಅಷ್ಟೇ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಕಣ್ಣಿಗೆ ಕಾಣದಂತಹ ದೇವರೊಳಗೆ 100 ಅಲಂಕಾರ ಮಾಡ್ತೀವಿ, ಕಾಣುವಂತಹ ಮಾತೃಮೂರ್ತಿಯನ್ನು ಮೂಲೆಗಿಡ್ತೀವಿ. ಆ ತಪ್ಪನ್ನು ಯಾರೂ ಮಾಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ನಮೋ ರಾತಪದಯೇ ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 31/5/2024 ಶುಕ್ರವಾರ. ಅಷ್ಟಮಿ ಪೂರ್ವಾಭಾದ್ರಾ ನಕ್ಷತ್ರ. ಅಷ್ಟಮಿ ಪೂರ್ವಾಭಾದ್ರಾ ನಕ್ಷತ್ರ. ನನಗೆ ಅರಿವಿದ್ದು ಮಾಡಿದ್ನೋ ಅರಿವಿಲ್ಲದಿರ ಮಾಡಿದ್ನೋ ಇವತ್ತು ಮಾತೃಮೂರ್ತಿ ತಾಯಿನ ಪ್ರಾರ್ಥನೆ ಮಾಡಿ ತಾಯಿ ಆಶೀರ್ವಾದ ತಗೊಳ್ಳಿ ಅಂತಂದೆ. ಆದರೆ ಇವತ್ತು ತಿಥಿ ಅಷ್ಟಮಿ ಇದೆ. ಅಷ್ಟಮಿ ಅಂದರೆ ತಾಯಿ ದುರ್ಗೆಗೆ ಬಹಳ ಪ್ರೀತಿ. ಅಷ್ಟಮಿ ಅಂದರೆ ದೇವಿಗೆ ಬಹಳ ಪ್ರೀತಿ. ಆ ದೇವಿನೇ ಬಹುಶಃ ನಿಮ್ಮ ಜನ್ಮದಾತೆ ಯಾಕಾಗಬಾರ್ದು? ಅದಕ್ಕಾಗಿ ಪ್ರತಿಯೊಬ್ಬರೂ ಜನ್ಮದಾತೆಗೆ ನಮಸ್ಕರಿಸಿ ಆ ತಾಯಿ ಆಶೀರ್ವಾದ ಪಡೆಯುವಂತಹ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಿದ್ಧ ಒಳ್ಳೆಯ ಯಶಸ್ಸಾಗಲಿ, ಶುಭ ಉಂಟಾಗಲಿ. ಪ್ರಾರಂಭಿಕದಲ್ಲೇ ಆದಷ್ಟು ಬೇಗ ರಾಶಿಫಲವನ್ನು ತೆಗೆದುಕೊಂಡ್ರೆ ರಾಶಿಫಲವನ್ನು ತಿಳ್ಕೊಂಡು ಮತ್ತಷ್ಟು ವಿಚಾರಗಳನ್ನು ಮಾತಾಡುವಂತಹದ್ದು, ಜೊತೆಗೆ ನಿಮ್ಮ ಕರೆಗೆ ಹೋಗಿಡುವಂತಹದ್ದು, ಜೊತೆಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಅದೃಷ್ಟ ಭಾಳ ಇದೆ. ಅದರ ಮಧ್ಯದಲ್ಲಿ ಬೆಳಗ್ಗೆನೇ ಸ್ವಲ್ಪ ಯಾಕೋ ಗ್ಯಾಸ್ಟ್ರಿಕ್ ಅನ್ನಿಸ್ತಾ ಇದೆ. ಪಕ್ಕದಲ್ಲಿ ಅಮೃತ ಬಂದು ಜೊತೆಗೆ ನಮ್ಮ ಗ್ಯಾಸ್ಟ್ರೋ ಜೀವನ್ ಇದೆಯಲ್ಲ, ಗ್ಯಾಸ್ಟ್ರೋ ಜೀವನ್ನು ಏನು ನೋಡ್ತಾ ಇದ್ದಂಗೆ ಬಾಟ್ಲೆ ಖಾಲಿ ಆಯಿತು. ಭಾಳ ಚೆನ್ನಾಗಿದೆ. ನಮಗೆ ಅಂತಲೇ ಇಟ್ಬಿಟ್ಟಿದ್ದಾರೆ ಅಂತ ಓಪನ್ ಮಾಡಿ ಬೇರೆ ಇಟ್ಬಿಟ್ಟಿದ್ದಾರಲ್ಲ. ಗ್ಯಾಸ್ಟ್ರೋ ಜೀವನ್ ನಿಜಕ್ಕೂ ಹೇಳಬೇಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಗ್ಯಾಸ್ಟ್ರೋ ಜೀವನ್ ಇರಬೇಕು. ಅದು ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಮಹರ್ಷಿ ಮಂದಿರದ ಮಹರ್ಷಿ ಆಯುರ್ ಕೇರ್ನಲ್ಲಿ ಹೊಸದಾಗಿ ಬಂದಿರುವಂತಹ ಪ್ರತಿಯೊಬ್ಬರ ಮನ ಗೆದ್ದಿರುವಂತಹ ಗ್ಯಾಸ್ಟ್ರೋ ಜೀವನ್ ಚೆನ್ನಾಗಿದೆ. ನೀವು ಈ ಥರ ಬಾಟ್ಲು ಎತ್ತಕ್ಕೆ ಶುರು ಮಾಡಿಬಿಟ್ರೆ ಬಾಟ್ಲು 3 ದಿವಸಕ್ಕೆ ಬರೋದಿಲ್ಲ. ಇದು ಕಪ್ಪಲ್ಲೇ ತೊಗೋಬೇಕು ಅಳತೆ ಪ್ರಕಾರ. ಆದರೆ ಅಮೃತ ಬಿಂದು ಸ್ವಲ್ಪ ಕಹಿ, ಇದು ಬಹಳಷ್ಟು ಸಿಹಿ. ಅದರಿಂದ ಗೊತ್ತಿಲ್ಲದಿರ ಅಳತೆ ಪ್ರಮಾಣ ಇಲ್ಲದಿರ ಒಳಗೆ ಹೊರಟೋಗ್ಬಿಡುತ್ತೆ. ಆದರೆ ಆರೋಗ್ಯಕ್ಕೆ ಮಾತ್ರ ನಂಬರ್ 1 ಮೆಡಿಷನ್ ಅಲ್ಲ, ಅಮೃತಕ್ಕೆ ಸಮಾನವಾದಂತಹದ್ದು ಗ್ಯಾಸ್ಟ್ರೋ ಜೀವನ್. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥದ್ದಾಯಿತು. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ತಿಳಿಸೋಣ. ಆದರೆ ನಾಳೆ ಬಹಳ ಅದ್ಭುತವಾದಂಥ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ಇದೆಯಲ್ಲ, ಅದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾತ್ರ. ನಾವು ಯಾತ್ರೆಗಳನ್ನು ಆಗಿಂದಾಗಲೇ ಯಾತ್ರೆಗಳನ್ನು ಬಹಳ ದೂರ ಪ್ರಯಾಣ ಬೆಳೆಸ್ಬಿಡ್ತೀವಿ. ದೂರ ಪ್ರಯಾಣ ಅಂದರೆ ಏನು ಅಷ್ಟಿಷ್ಟು ದೂರ ಅಲ್ಲ, ರಾತ್ರಿ ಪ್ರಯಾಣ. ರಾತ್ರಿ ಪ್ರಯಾಣ ಮಾಡಿದ್ರೂ ಬೆಳಿಗ್ಗೆ ಎದ್ದು ನಿಮ್ಮ ಮುಂದೆ ಬಂದೇ ಬರ್ತೀವಿ. ಯಾಕೆಂದರೆ ವಿಚಾರಗಳನ್ನು ಹೊತ್ತು ತರೋದು ಒಂದು ಕಡೆ, ಹಾಗೆ ಕೆಲವಷ್ಟು ದೈವ ರಹಸ್ಯಗಳಿರ್ತಕ್ಕಂಥ ಸಾನ್ನಿಧ್ಯಗಳ ದರ್ಶನಕ್ಕೆ ಹೋಗಿ ಬರೋದು ಅದು ಮತ್ತೊಂದು ಕಡೆ. ಕಲಿಯುಗದಲ್ಲಿ ಇವತ್ತಿಗೂ ಸಹಿತ ಸಾಕಷ್ಟು ಪವಾಡಗಳನ್ನು ನಡೆಸುವಂಥ ಅದೃಷ್ಟದ ಸ್ಥಳಗಳಿದೆಯಲ್ಲ ನೋಡಿ. ಕೇದಾರ್ನಾಥ್, ಯಾರೊಬ್ಬರಾದರೂ ಸಹಿತ ಕೇದಾರ್ ಪ್ರಯಾಣ ಬೆಳೆಸಬೇಕಂದ್ರೆ ಇವತ್ತು ಎಷ್ಟು ಕಷ್ಟ ಎಂಬತಕ್ಕಂಥದ್ದು ಅರಿವಿದೆ. ಮನುಷ್ಯನಿಗೆ ದುಡ್ಡಿದ್ರೆ ಸಾಲದು, ಅವನ ಅದೃಷ್ಟದಲ್ಲಿ ಬರೆದಿರಬೇಕು. ಹಾಗೆ ಪಾಂಡವರು ಭಗವಂತನ ದರ್ಶನಕ್ಕಾಗಿ ಸದಾಕಾಲ ಕೈಲಾಸನಾಥನಾಗಿರ್ತಕ್ಕಂಥ ಸಾಂಬ ಸದಾಶಿವ ಕೇದಾರಲ್ಲಿ ಜಪಾನುಷ್ಠಾನಕ್ಕೆ ಅಲ್ಲಿ ತಾನು ಜಪಕ್ಕೆ ಕೂತಾಗ ಅಲ್ಲಿ ಸ್ವಾಮಿನ ದರ್ಶನ ಮಾಡಬೇಕು ಅಂತ ಹೊರಟವರು ಪಾಂಡವರು. ಆಗ ಭಗವಂತ ಅಲ್ಲಿದ್ದಾನೆ ಅಂತ ಗೊತ್ತಾದ ತಕ್ಷಣ ಭಗವಂತನ ಸ್ಪರ್ಶಿಸಬೇಕು ಅಂತ ಹೋದವರು ಪಾಂಡವರು. ಆ ಸ್ಪರ್ಶದ ಆ ಅನುಭವದಲ್ಲಿ ಸಿಕ್ಕಂಥದ್ದೇನು? ಭಗವಂತನ ಬೆನ್ನಿನ ಭಾಗ ಮಾತ್ರ, ಅದು ಕೇದಾರಲ್ಲಿದೆ. ಇನ್ನು ಡೋಲೇಶ್ವರದಲ್ಲಿ ಪಶುಪತಿನಾಥನ ಸಾನ್ನಿಧ್ಯಕ್ಕೆ ಬಂದು ಮಳೆಗಾಗಿ ಪ್ರಾರ್ಥನೆ ಮಾಡಿ ಆ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಇನ್ನೇನು ವಿಶೇಷತೆ ಇರ್ಬೋದಪ್ಪ ಅಂತಕ್ಕಂಥ ಒಂದು ಚಿಂತನೆ ಇದ್ದಾಗ ಸಮೀಪದಲ್ಲೇ ಇರ್ತಕ್ಕಂಥ ಡೋಲೇಶ್ವರ ಮಹಾರಾಜನ ದರ್ಶನ ಮಾಡಬೇಕು ಎಂಬತಕ್ಕಂಥದ್ದಿತ್ತು. ಆದರೆ ಡೋಲೇಶ್ವರದಲ್ಲಿ ಇರೋದು ಯಾರು? ಆ ಡೋಲೇಶ್ವರ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥದ್ದು ಯಾರಪ್ಪ ಅಂತಕ್ಕಂಥ ಒಂದು ಚಿಂತನೆ ನಮಗೆ ಶುರುವಾಯಿತು. ಕರ್ನಾಟಕ ರಾಜ್ಯದಲ್ಲಾದರೆ ರಾಜ್ಯದ ಮೂಲೆಗಳಲ್ಲಿ ಏನು ವಿಶೇಷತೆ ಇದೆ, ಇಲ್ಲಿ ಯಾವ ದೈವ ಇದೆ ಅಥವಾ ಯಾವ ದೇವರ ಅನುಷ್ಠಾನ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಡೋಲೇಶ್ವರದಲ್ಲಿ ಇರ್ತಕ್ಕಂಥದ್ದು ಏನು ಅಂತ ನಮಗೆ ಅರಿವಿಲ್ಲ. ಆದರೂ ಅಲ್ಲಿನವ್ರು ಹೇಳಿದ್ರು, ಡೋಲೇಶ್ವರದಲ್ಲಿ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ ಇದೆ. ನೀವು ಕೇದಾರಲ್ಲಿ ನೋಡ್ತಕ್ಕಂಥದ್ದು ಬರೀ ಬೆನ್ನಿನ ಭಾಗ ಮಾತ್ರ, ಆದರೆ ಶಿರೋಭಾಗ ದರ್ಶನ ಮಾಡ್ಬೋದಾದರೆ ನೀವು ಡೋಲೇಶ್ವರಕ್ಕೆ ಬರಬೇಕು ಅನ್ನೋ ಮಾತು ಹೇಳಿದ್ರು. ಅದೃಷ್ಟ ಎಂಬಂತೆ ಡೋಲೇಶ್ವರಕ್ಕೆ ನಮ್ಮ ಪಯಣವನ್ನು ಬೆಳೆಸಿದ್ವಿ. ಡೋಲೇಶ್ವರಕ್ಕೆ ಪ್ರಯಾಣವನ್ನು ಬೆಳೆಸಿದ್ವಿ. ಅಲ್ಲಿ ಒಬ್ಬರು ನಮ್ಮ ಕನ್ನಡಿಗರು ಸಿಕ್ಕಿ ನನ್ನ ಬಗ್ಗೆ ಹೇಳಿದ್ರು. ಆನಂದ್ ಗುರುಜಿಯವರು ಅಂತ ಕರ್ನಾಟಕದಲ್ಲಿ ಇವರದೇ ಆದಂಥ ಭಕ್ತಗಣ ಇದೆ. ಇವರು ಸಾಧ್ಯವಾದಷ್ಟು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ತೋರಿಸುವಂಥ ಎಲ್ಲ ದೇವಾಲಯಗಳು ಭಾಳಷ್ಟು ಪ್ರಚಲಿತವಾಗಿರ್ತಕ್ಕಂಥದ್ದು, ಹೆಚ್ಚು ಹೆಸರಿರ್ತಕ್ಕಂಥದ್ದು, ಒಂದು ಪವಾಡ ಸೃಷ್ಟಿಯಾಗುವಂತಹ ರೀತಿಯಲ್ಲಿರುತ್ತೆ. ಅಂತಹ ಸಾನ್ನಿಧ್ಯಗಳನ್ನೇ ಹೆಚ್ಚು ತೋರಿಸ್ತಾರೆ ಅಂದಾಗ ಆ ದೇವಸ್ಥಾನದ ಆಡಳಿತ ಮಂಡಳಿ ಸಹಿತ ನಮ್ಮನ್ನು ಹಾಗೇ ಬರಮಾಡ್ಕೊಳ್ತು. ಯಾರೊಬ್ಬರಿಗೂ ಸಿಗದಂಥದ್ದು. ಬಹುಶಃ ಇಲ್ಲಿವರೆಗೂ ಯಾವುದೇ ಯೂಟ್ಯೂಬ್ಗಳಲ್ಲಾಗಲಿ ಎಲ್ಲೇ ಆದರೂ ಸಹಿತ ಗರ್ಭಗುಡಿಯಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ದರ್ಶನಕ್ಕೆ ಬಿಟ್ಟುಕೊಟ್ಟಿಲ್ಲ. ಆದರೆ ನಮ್ಮ ಕಾರ್ಯಕ್ರಮ, ಮಹರ್ಷಿವಾಣಿ ಕಾರ್ಯಕ್ರಮ, ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ, ಎಲ್ಲ ದೇವಾಲಯಗಳನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಈ ಕಾರ್ಯಕ್ರಮದ ಹೆಚ್ಚು ವೀಕ್ಷಕ ಬಂಧುಗಳು ಯಾರು? ಸುಮಾರು 45 ವರ್ಷ ದಾಟಿ 100 ವರ್ಷದಲ್ಲಿರ್ತಕ್ಕಂಥ ವಯಸ್ಸಾದಂಥ ಹಿರಿಯರು. ಹಾಗೆ ಸಾಕಷ್ಟು ಜನ ವಿದ್ಯಾವಂತರು, ರೈತ ಬಾಂಧವರು, ಯೋಧರ ಕುಟುಂಬ, ಹೀಗೆ ಒಂದೊಂದು ಸಹಿತ ಹೇಳ್ತಾ ಹೊರಟ್ರೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ನಮ್ಮ ಅಭಿಮಾನಿ ದೇವರೊಳಗೂ ತುಂಬ ಹತ್ತಿರದ ಸಂಬಂಧ ಇದೆ. ಅಂತಹವ್ರು ನೋಡುವಂತಹ ಈ ಕಾರ್ಯಕ್ರಮ ಎಷ್ಟೋ ಜನ ಅಲ್ಲಿ ಮನೆಯಿಂದ ಆಚೆ ಬರಲಿಕ್ಕೆ ಆಗದಿರೋ ಇರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು, ಬಡತನ ರೇಖೆಯಲ್ಲಿರ್ತಕ್ಕಂಥವ್ರು, ಅಂಥ ಸಾನ್ನಿಧ್ಯಗಳಿಗೆ ಹೋಗಿ ದರ್ಶನ ಮಾಡೋಕ್ಕಾಗೋದಿಲ್ಲ. ಆದರೆ ಡೋಲೇಶ್ವರದಲ್ಲಿ ಒಂದು ವಿಶೇಷತೆ ಇದೆ. ಈ ನಾಗದೋಷ, ಸರ್ಪದೋಷ, ಚರ್ಮಬಾಧೆ ಎಂಥದ್ದೇ ಆದರೂ ಸಹಿತ ಅಲ್ಲಿರ್ತಕ್ಕಂಥ ಬೃಹತ್ ಮಟ್ಟದ ನಾಗನ್ನ, ಅದರಲ್ಲೂ ಆ ನಾಗನಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅಂತಹ ಅದ್ಭುತವಾದಂತಹ ನಾಗೇಂದ್ರನ ದರ್ಶನ ಡೋಲೇಶ್ವರದಲ್ಲಿ ಆ ಗರ್ಭಾಲಯದಲ್ಲಿರ್ತಕ್ಕಂಥ ಸ್ವಯಂಭುವಾಗಿರ್ತಕ್ಕಂಥ ಶಿರೋಭಾಗದಲ್ಲಿರ್ತಕ್ಕಂಥ ಸಾಂಬ ಸದಾಶಿವ, ಆ ಶಿವನಿಗೆ ಅಲಂಕಾರ ಮಾಡಿರ್ತಕ್ಕಂಥ ಚಂದ್ರಶೇಖರ, 4 ದಿಕ್ಕುಗಳಲ್ಲೂ ಸ್ವಾಮಿ ದರ್ಶನ ಆಗುತ್ತೆ. 4 ದ್ವಾರದಲ್ಲೂ ದೇವರ ದರ್ಶನ ಮಾಡಬಹುದು. ಆದರೆ 2 ದ್ವಾರ ಮಾತ್ರ ಎಲ್ಲರಿಗೂ ಹತ್ತಿರಕ್ಕೆ ದರ್ಶನಕ್ಕೆ ಬಿಡ್ತಾರೆ. ಆದರೂ ಯಾರೊಬ್ಬರು ಒಳಗಡೆ ಪ್ರವೇಶ ಇಲ್ಲ. ಹಾಗೆ ಯಾವುದೇ ಮೊಬೈಲ್ ಇಲ್ಲ, ಕ್ಯಾಮ್ರಾ ಇಲ್ಲ. ಆಚೆ ಕಡೆ ಬೋರ್ಡು ಉಂಟು, ಒಳಗಡೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿನೂ ಉಂಟು. ಅಂತಹದ್ರಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ಮಾತಾಡಿದಾಗ, ಈಗ ತಾವು ಪರದೆ ಮೇಲೆ ಏನು ನೋಡ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಿ, ಚಂದ್ರಶೇಖರ ಅಲ್ಲಿರ್ತಕ್ಕಂತಹ ಡೋಲೇಶ್ವರ ಮಹಾರಾಜರ ಆ ಮೂಲ ಸಾನ್ನಿಧ್ಯ. ಈ ಸಾನ್ನಿಧ್ಯವನ್ನು ಅಷ್ಟು ಸಾಮಾನ್ಯವಾಗಿ ಹತ್ತಿರಕ್ಕೆ ನೋಡಲಿಕ್ಕೆ ಆಗೋದಿಲ್ಲ. ತುಂಬ ಜನ ಪ್ರಯತ್ನ ಪಡ್ತಾರೆ, ಏನಾದರೂ ಒಂದು ಫೋಟೋ ತೆಕ್ಕೊಳ್ಳೋಣವಾ, ಸಾಧ್ಯವೇ ಇಲ್ಲ. ಆದರೆ ಅಲ್ಲಿನ ಆಡಳಿತ ಮಂಡಳಿ ಒಂದು ವ್ಯವಸ್ಥೆ ಮಾಡಿ, ಒಂದು ಮಂಗಳಾರತಿ ಮಾಡಿಸಿ, ನಮ್ಮ ಕೈಲೂ ಒಂದು ಮಂಗಳಾರತಿ ಕೊಟ್ಟು ನೀವೊಂದು ಆರತಿ ಮಾಡಿ ಅಂತ ಹೇಳಿದಾಗ ನನಗೆ ಸಿಕ್ಕಂಥ ಸೌಭಾಗ್ಯ, ನನ್ನ ಪರಿವಾರಕ್ಕೆ ಸಿಕ್ಕಂಥ ಸೌಭಾಗ್ಯ, ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಏನೇ ಆದರೂ ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲೇ
ಎಲ್ಲವೂ ಸಿಗುತ್ತೆ. ಹೀಗೆ ಡೋಲೇಶ್ವರ ಮಹಾರಾಜರನ್ನು ದರ್ಶನ ಮಾಡಿಕೊಂಡು ಸಾಂಬ ಸದಾಶಿವನಿಗೆ ಪ್ರದಕ್ಷಿಣೆ ಮಾಡಿ ಬೃಹತ್ ಬೆಟ್ಟದ ನಾಗನಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅಲ್ಲಿಂದ ನಮ್ಮ ಮುಂದಿನ ಪಯಣ ಬೆಳೆದದ್ದು ವಿಶೇಷವಾಗಿರ್ತಕ್ಕಂತಹ ಗುಹೇಶ್ವರಿಗೆ. ಗುಹೇಶ್ವರಿ ಅಂತಾರೆ, ಗುದೇಶ್ವರಿ ಅಂತಾರೆ, ಅಥವಾ ದೇವಿಯ ವಿಶೇಷವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ನೋಡಿ ಆ ದೇವಿಯಲ್ಲಿ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಆ ಗರ್ಭಾಲಯ. ಆ ಗರ್ಭಾಲಯಕ್ಕೆ ಹತ್ತಿರದಿಂದ ಹೋಗಿ ದರ್ಶನ ಮಾಡಿದವರಿಗೆ ಮಾತ್ರ ಗೊತ್ತಾಗುತ್ತೆ ಅಲ್ಲಿನ ರಹಸ್ಯಗಳೇನು ಅಂತ. ಯಾಕೆಂದರೆ ದೇವಿಯ ಮರ್ಮಭಾಗ ಇರ್ತಕ್ಕಂಥದ್ದು. ಯಾಕೆಂದರೆ ಶಿವ ದೇವಿಯನ್ನು ಆ ಮೃತದೇಹವನ್ನು ಹೆಗಲ ಮೇಲೆ ಹಾಕ್ಕೊಂಡು ಇಡೀ ಪ್ರಪಂಚವನ್ನು ಸುತ್ತುವಾಗ ದೇವಾನುದೇವತೆಗಳೆಲ್ಲರೂ ಹೋಗಿ ಸಾಂಬ ಸದಾಶಿವನು ಈ ಥರ ನಡೀತಿರ್ತಕ್ಕಂಥ ತನ್ನ ಕಾಯಕವನ್ನು ಮರೆತು ತನ್ನ ಅರ್ಧಾಂಗಿಯನ್ನು, ತನ್ನ ಮಡದಿಯನ್ನು, ಸತೀದೇವಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಸುತ್ತಾ ಇದ್ದಾನೆ. ಹಾಗಾಗಿ ತನ್ನ ಕಾಯಕವನ್ನು ಮರೆತರೆ ಎಲ್ಲರಿಗೂ ಊಟಕ್ಕೆ ಕಷ್ಟ ಆಗುತ್ತೆ, ತನ್ನ ಕಾಯಕ ಮರೆತುಬಿಟ್ರೆ ಪ್ರಪಂಚ ನಡೆಯೋದು ಕಷ್ಟ ಆಗುತ್ತೆ ಅಂತ ಮಹಾವಿಷ್ಣುವನ್ನ ಕೇಳ್ತಾರೆ. ಸಹಸ್ರ ತೇಜೋಮಯವಾಗಿರ್ತಕ್ಕಂಥ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು ತುಂಡರಿಸಿರ್ತಕ್ಕಂಥ ಚರಿತ್ರೆ ಈಗಾಗಲೇ ನಾನು ಸಾಕಷ್ಟು ಬಾರಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅಂತಹ ದೇಹದ ಒಂದೊಂದು ಭಾಗಗಳು ಒಂದೊಂದು ಕಡೆ ಬಿದ್ದಾಗ ಅದು ಶಕ್ತಿಪೀಠವಾಗುತ್ತೆ ಎಂಬತಕ್ಕಂಥದ್ದನ್ನು ನಾನು ಹಿಂದೆ ತಿಳಿಸಿದ್ದೀನಿ. ನಾನು ತಿಳಿಸೋದಕ್ಕಿಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಶಕ್ತಿಪೀಠಗಳು ಭರತಖಂಡದ ಮೂಲೆ ಮೂಲೆಗಳಲ್ಲೂ ಇದೆ. ಹಾಗಿರಬೇಕಾದ್ರೆ ಇಲ್ಲಿ ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥನ ಸಾನ್ನಿಧ್ಯಕ್ಕೆ ಸಮೀಪ ಇರತಕ್ಕಂತಹ ಗುದೇಶ್ವರಿ ಎಂಬತಕ್ಕಂಥ, ಗುದೇಶ್ವರಿ ಅಂದರೆ ದೇವಿಯ ಗುದಭಾಗ ಅಂತ ಹೇಳ್ತಾರೆ. ಅಂದರೆ ಮಲಮೂತ್ರ ವಿಸರ್ಜನೆ ಮಾಡತಕ್ಕಂತಹ ಭಾಗ ಆ ಸಾನ್ನಿಧ್ಯದಲ್ಲಿದೆ. ಹೇಳಿದ್ರೆ ಅನ್ಯತಾ ಭಾವಿಸಬಾರದು. ಒಂದು ಹೆಣ್ಣು ಅನ್ನೋದಕ್ಕಿಂತ ಮಾನವ ರಚನೆ, ಒಂದು ಹೆಣ್ಣು, ಆ ಹೆಣ್ಣಿನ ಯಾವ್ಯಾವ ಭಾಗಗಳು ಎಲ್ಲೆಲ್ಲಿದೆಯೋ ಅದು ಶಕ್ತಿಪೀಠವಾಗಿದೆ. ಹಾಗೆ ಕಾಮಾಖ್ಯಲ್ಲಿರ್ತಕ್ಕಂಥ ಶಕ್ತಿಪೀಠ ಅದು ಮರ್ಮಾಂಗ ಇರ್ತಕ್ಕಂಥದ್ದು, ಯೋನಿ ಭಾಗ ಇರ್ತಕ್ಕಂಥದ್ದು. ಹಾಗೆ ಗುದಭಾಗ ಇರ್ತಕ್ಕಂಥದ್ದು ಈ ಒಂದು ಸಾನ್ನಿಧ್ಯದಲ್ಲಿ. ಈ ಸಾನ್ನಿಧ್ಯದಲ್ಲಿ ಭಾಳ ಸ್ಪಷ್ಟವಾಗಿ ನೀವು ಸ್ಪಷ್ಟವಾಗಿ ನೋಡ್ಬೋದು. ಎಷ್ಟೇ ಆದರೂ ಮಾತೃ ಸ್ವರೂಪಿಣಿ ಆ ತಾಯಿಯ ಒಂದೊಂದು ಭಾಗಗಳು ಒಂದೊಂದು ಕಡೆ ಬಿದ್ದಾಗ ಅದೇ ಶಕ್ತಿಪೀಠವಾಗಿ ಇವತ್ತಿಗೂ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳು ದೂರ ಆಗ್ತಾ ಇದೆ. ಆ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಆ ದೇವಿನ ಅಪಾರವಾದಂಥ ರೀತಿ ನಂಬುತ್ತಾರೆ, ಹೋಗ್ತಾರೆ, ದರ್ಶನ ಮಾಡ್ತಾರೆ. ಹಾಗೆ ಆ ಭಾಗಗಳು ಹೇಗೆ ಎಲ್ಲ ಅದು ತನ್ನ ಪ್ರಕ್ರಿಯೆಗಳಿರುತ್ತೋ ಅದೇ ತರಹ ಆ ಸಾನ್ನಿಧ್ಯ ಇವತ್ತಿಗೂ ನಡ್ಕೊಂಡು ಬರುತ್ತೆ. ಇವತ್ತಿಗೂ ಹಾಗೇ ಇದೆ. ಅದು ಹತ್ತಿರದಿಂದ ನೋಡಿದ್ರೆ ಮಾತ್ರ ನಿಮಗೆಲ್ಲವೂ ಪರಿಚಯ ಆಗುತ್ತೆ. ಅಂತಹ ಸಾನ್ನಿಧ್ಯ ಇರತಕ್ಕಂಥ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನೇಪಾಳಿಗೆ ಸಮೀಪ ಇರತಕ್ಕಂತಹ ಗುಜೇಶ್ವರಿ ಅಂತಲೋ ಗುದೇಶ್ವರಿ ಅಂತಲೋ ಆ ಗುದಭಾಗ ಇರತಕ್ಕಂತಹ ಆ ಸಾನ್ನಿಧ್ಯವನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲೂ ಸಹಿತ ಸಾಕಷ್ಟು ಜನ ಅವರವರ ಶಕ್ತಿಯಾನುಸಾರ ಅವರ ಮನೋಕಾಮನೆಗಳ ಸಿದ್ಧಿಗೆ ಅವರು ಬಲಿ ಕೊಡ್ತಾರೋ ಅಥವಾ ಅನ್ನ ಆಹಾರ ಕೊಡ್ತಾರೋ, ಸಿಹಿ ಪದಾರ್ಥ ಕೊಡ್ತಾರೋ, ಒಟ್ಟಾರೆ ಅಲ್ಲಿ ಸಾನ್ನಿಧ್ಯ ಇರೋದ್ರಿಂದ ನೈವೇದ್ಯಗಳನ್ನು ಯಥೇಚ್ಛವಾಗಿ ಕೊಡ್ತಾರೆ. ಅಲ್ಲೂ ಸಹಿತ ವಿವಾಹಗಳು ನಿರಂತರವಾಗಿ ನಡೆಯುತ್ತೆ. ಆ ಭಾಗದ ಜನ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಶಕ್ತಿಪೀಠಕ್ಕೆ ಬಂದು ಅಲ್ಲಿ ಅವರು ಮದುವೆ ಮುಂಜಿ ನಾಮಕರಣಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಆ ಮದುವೆಗಳಿರ್ತಕ್ಕಂಥದ್ದು ನೋಡಿದ್ವಿ ನಾವು. ಅಂತಹ ಸಾನ್ನಿಧ್ಯವನ್ನು ನಾಳೆ ಬೆಳಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೀವು ನಾಳಿನ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ನೇಪಾಳು ಮತ್ತು ವಿಶೇಷವಾಗಿರ್ತಕ್ಕಂಥ ಡೋಲೇಶ್ವರ ಮಹಾರಾಜರು ಹಾಗೆ ದೇವಿಯ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡಲಿದ್ದೀರಿ. ದರ್ಶನ ಮಾಡಿ ನಿಮ್ಮೆಲ್ಲರ ಜೀವನ ಪಾವನ ಆಗಲಿ. ಪರಮ ಪವಿತ್ರವಾಗಿರ್ತಕ್ಕಂಥ ದೇವಿಯ ಸಾನ್ನಿಧ್ಯ, ಶಿವ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಎಲ್ಲರೂ ಪುನೀತರಾಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿರವರು ನಮ್ಮೆಲ್ಲರಿಗೂ ಕೂಡ ನೇಪಾಳನ ಡೋಲೇಶ್ವರ ಮಹಾರಾಜ ಅಂತಂದರೆ ಭಗವಂತನ ದರ್ಶನವನ್ನು ಮಾಡಿಸಿದ್ರು. ಇವತ್ತಿನ ದಿವಸ ನಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು. ಭಗವಂತನ ದರ್ಶನವನ್ನು ಮಾಡಿದ್ದೇವೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ತಾವು ಏನು ಸಂಕಲ್ಪ ಮಾಡ್ತಿದ್ದೀರೋ, ಯಾವ ಕೆಲಸದ ಬಗ್ಗೆ ನಿಮ್ಮ ಆಲೋಚನೆ ಇದೆಯೋ, ಯಾವ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದೀರೋ ಖಂಡಿತ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿ. ಒಳ್ಳೆ ಕೆಲಸವನ್ನು ಒಳ್ಳೆ ಮನಸ್ಸಿನಿಂದ ಮಾಡಿ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮಾತೃಶ್ರೀಯ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡಿ. ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4ರವರೆಗೂ ತಾವು ಏನಂದುಕೊಂಡರೂ ಕಾರ್ಯಸಿದ್ಧಿ ಆಗುತ್ತೆ. ಬಹುಶಃ ಅದೃಷ್ಟ ಅಂದರೆ ಹೀಗೆ ಇರ್ಬೋದು. ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ ಕೊಡ್ತಕ್ಕಂಥದ್ದು. ಅದಕ್ಕೆ ಹಿರಿಯರನ್ನು ಮಾತು ಹೇಳ್ತಾರೆ, ದೇವರು ಕೊಟ್ಟರೆ ಕೊನೆ ತನಕ, ಮಾನವ ಕೊಟ್ಟರೆ ಮನೆ ತನಕ ಅಂತ.
ಹಾಗೆ ದೇವರು ಕೊಡುವಂಥ ಕಾಲ. ಆ ಕೊಡುವಂಥದ್ದನ್ನು ನಾವು ಹೇಗೆ ಸ್ವೀಕರಿಸಬೇಕು, ಹೇಗೆ ಅದನ್ನು ಸ್ವಾಗತಿಸಬೇಕು, ಅದು ನಿಮಗೆ ಬಿಟ್ಟು ವಿಚಾರ. ಹಾಗೆ ಎಷ್ಟೋ ಜನ ಉದ್ಯೋಗ ಇಲ್ಲದೆ ಒದ್ದಾಡ್ತಾ ಇರ್ತೀರಿ, ಉದ್ಯೋಗಕ್ಕೊಂದು ಒಳ್ಳೆಯ ಅವಕಾಶ ಸಿಗುವಂಥದ್ದು. ಅಥವಾ ಕೆಲವಷ್ಟು ವಿಚಾರಗಳನ್ನು ಭಾಳಷ್ಟು ಒಳಗಡೆ ನೋವಿಲಿಟ್ಕೊಂಡು ಒದ್ದಾಡ್ತಾ ಇದ್ದೀರಿ. ಇಲ್ಲಿವರೆಗೂ ಮೇಷರಾಶಿಯವರು ಕೆಲವಷ್ಟು ವಿಚಾರಗಳನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗದಿರ ಮನದೊಳಗಡೆ ಸಾಕಷ್ಟು ನೋವಿರತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಅದಕ್ಕೂ ಸಹಿತ ಒಂದು ಅನುಕೂಲವಾಗಿ ಕಾರ್ಯಸಿದ್ಧಿ ಆಗುವಂಥ ಯೋಗಫಲ ಇವತ್ತು ಸಹಿತ ಸಿಗುತ್ತೆ. ಹಾಗಾಗಿ ಇವತ್ತು ನೀವೇನು ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಸಿದ್ಧಿಯಾಗುವಂಥ ಯೋಗಫಲ ಸಿಗುವಂಥ ಅದೃಷ್ಟ ಇದೆ. ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಸಹಿತ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ತದನಂತರ ಹೊರಡಿ ಹೆಚ್ಚಿನ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಮಾಡುವಂಥ ಕೆಲಸ ನಿಮ್ಮ ಮನಸ್ಸು ಒಪ್ಪಬೇಕು, ಮತ್ತೊಬ್ಬರು ಒಪ್ಪಬೇಕು. ಯಾಕೆಂದರೆ ನಮ್ಮ ನಡವಳಿಕೆಗಳು ಸರಿಯಿದ್ದು ಧರ್ಮ ಮಾರ್ಗದಲ್ಲಿ ನಡೆದರೆ ಅದರ ಫಲಗಳು ಸಾಕಷ್ಟು. ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ದಿರ ಸಮಾಧಾನವಾಗಿ ಹಸನ್ಮುಖಿಯಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ತುಂಬ ದಿನಗಳಿಂದ ಕಳೆದು ಹೋಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಇವತ್ತು ಮರಳಿ ಪಡೆಯುವಂತಹದ್ದು, ಅಥವಾ ನೀವೇ ಎಲ್ಲೋ ಇಟ್ಟುಬಿಟ್ಟು ಹುಡುಕಾಡ್ತಾ ಅದು ಇವತ್ತು ನಿಮಗೆ ಸಿಕ್ಕಿ ಒಂದು ಸಂತೋಷ ಆಗುವಂತಹದ್ದು. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುವಂತಹದ್ದು, ಹೊಸದಾದಂಥ ಕೆಲಸಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥ ಅದೃಷ್ಟ ಇವತ್ತು ವೃಷಭ ರಾಶಿಯವರಿಗಿದೆ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ತಾವು ಮಾಡುವಂಥ ಕೆಲಸದಲ್ಲಿ ಒಂದು ಅದ್ಭುತವಾದಂತಹ ಒಂದು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಉದ್ದಿನಬೇಳೆ, ಒಂದಿಷ್ಟು ತೊಗರಿಬೇಳೆ, ಉದ್ದು ಮತ್ತು ತೊಗರಿಬೇಳೆ ಮತ್ತು ಉದ್ದಿನಬೇಳೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಯಾವುದಾದ್ರೂ ಒಂದು ದೈವ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದು ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಜೊತೆಯಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ಆಡುವ ಮಾತು, ಅವರ ನಡವಳಿಕೆ ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವು ಉಂಟು ಮಾಡಬಹುದು. ಆದರೂ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯ ಅರ್ಥಗರ್ಭಿತವಾಗಿರಬೇಕು. ಒಳ್ಳೆ ಆಲೋಚನೆ ಮಾಡಬೇಕು. ಸರಿ ಯಾವುದು, ತಪ್ಪು ಯಾವುದು, ಯಾವುದು ಬೇಕು, ಯಾವುದು ಬೇಡ, ಈ ಸರಿ ತಪ್ಪುಗಳು ಮತ್ತು ಬೇಕು ಬೇಡಗಳ ಸರಿಯಾದ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಮೈಕೈ ನೋವು, ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಹಾಗೆ ಹಣಕಾಸು ಸ್ವಲ್ಪ ಇಕ್ಕಟ್ಟಾಗುವಂಥದ್ದು, ಕೆಲವು ವಸ್ತುಗಳನ್ನು ಎಲ್ಲೋ ಇಟ್ಟು ಬರೀ ಹುಡುಕಾಟ ಮಾಡುವಂಥದ್ದು. ಅದರಲ್ಲೂ ಮಧ್ಯಾಹ್ನ 3 ಗಂಟೆಯಿಂದ 4:20, 3ರಿಂದ 4:20 ಮಧ್ಯದಲ್ಲಿ ಭಾಳ ಜಾಗೃತರಾಗಿರಬೇಕು ಮಿಥುನ ರಾಶಿಯವರು. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಅದನ್ನು ದೇವಿಯ ಸಾನ್ನಿಧ್ಯದಲ್ಲೋ ಹಸಿರು ಎಲೆಗಳ ಮೇಲೆ ಇಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಅದೃಷ್ಟದ ರೇಖೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ಅಥವಾ ರಾಹುಕಾಲದಲ್ಲೇ ಯಾವುದಾದ್ರು ವೃಕ್ಷಗಳಿಗೆ ನಮಸ್ಕಾರ ಮಾಡಿ ವೃಕ್ಷಗಳ ಸಾನ್ನಿಧ್ಯದಲ್ಲಿ ನಿಮ್ಮ ಸಮಸ್ಯೆಗಳನ್ನು, ಕಷ್ಟಗಳನ್ನು ಹೇಳಿಕೊಂಡ್ರೆ ಅಲ್ಲಿ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿದೆ. ಬಹುಶಃ ಸಾಂಬ ಸದಾಶಿವನ ಅನುಗ್ರಹವೋ ಅಥವಾ ಚಂದ್ರಶೇಖರನ ಆರಾಧನೆ ಮಾಡೋದ್ರಿಂದ ನಿಮಗೆ ಸಿಗುವಂಥ ಫಲವೋ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಇವತ್ತು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಬರತಕ್ಕಂಥದ್ದು, ಮನರಂಜನಾ ಕ್ಷೇತ್ರಕ್ಕೆ ಬರತಕ್ಕಂಥದ್ದು, ನಿಮ್ಮ ಮೇಲಧಿಕಾರಿಗಳ ಹತ್ರ ಸಮಂಜಸವಾಗಿ ಕೂತು ಮಾತಾಡುವಂಥದ್ದು, ಅದ್ಭುತವಾದಂತಹ ಒಂದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಬಹುಶಃ ಅದೃಷ್ಟ ಇವತ್ತು ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಹಾಲು ಹಣ್ಣು ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅವರ ಮಾತಿನಂತೆ ಇವತ್ತು ನಡೆದಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಇವತ್ತು ನೀವು ತಂದುಕೊಳ್ತೀರಿ. ಹಾಗೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ರೀತಿ ನಿಮ್ಮ ಬದುಕನ್ನು ಸಾಗಿಸುವಂಥ ಅದೃಷ್ಟ ಇರತಕ್ಕಂಥ ಒಳ್ಳೆ ಯೋಗ ಫಲ ಇರತಕ್ಕಂಥ ಭವಿಷ್ಯತ್ತು ಈ ಶುಭ ದಿನದಂದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿವೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹುಣೂರಿಂದ ಕಾಲ್ ಮಾಡ್ತಿದ್ದೀನಿ. ನನ್ನ ಹೆಸರು ವಿದ್ಯಾ ಅಂತ. ವಿದ್ಯಾ ಅಂತ ಹೇಳಿ. ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ, ಆಮೇಲೆ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಿ. ಟಿವಿ ವಾಲ್ಯೂಮ್ ಅನ್ನು ದಯವಿಟ್ಟು ಮ್ಯೂಟ್ ಮಾಡಿ. ಹಾಂ, ಸರಿ. ಓನಮ್ಮ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳು ತಾಯಿ. ನನ್ನ ಹೆಸರು ವಿದ್ಯಾ ಅಂತ. ಇವಾಗ ನಾನು ಡಿಗ್ರಿ ಫಸ್ಟ್ ಅನ್ನು. ಗುರುಜಿ, ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಈಗ ಏನು ಓದ್ತಾ ಇದ್ದೀಮ್ಮ? ಡಿಗ್ರಿ ಫಸ್ಟ್ ಇಯರ್ ಗುರುಜಿ. ಡಿಗ್ರಿ ಫಸ್ಟ್ ಇಯರ್. ಹಾಂ, ಆಗಲಿಮ್ಮ, ಚೆನ್ನಾಗಿ ಓದು. ನಾನು CA ಮಾಡಬೇಕು ಅಂದ್ಕೊಂಡಿದ್ದೆ ಗುರುಜಿ, ಅದ್ರ ಬಗ್ಗೆ ಕೇಳಬೇಕಿತ್ತು. ನನ್ನ ಕೈಲಿ ಆಗುತ್ತಾ ಅಂತ. ಆಗುತ್ತೆ, ತೊಂದರೆ ಇಲ್ಲ. ಹಾಂ ಗುರುಜಿ. ಆದರೆ ನಿನ್ನ ಆಸೆ ಈಡೇರಿಸ್ಕೊಳ್ಬೇಕಾದ್ರೆ ನಿನ್ನ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು. ಆದರೆ ಈಗ ಒಂದು 6 ತಿಂಗಳಿಂದಲೂ ನಿನ್ನಲ್ಲಿ ಅಂತಹ ಒಂದು ವಿದ್ಯಾರೇಖೆಗಳಂತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥ ಒಂದು ಸರಿಯಾದಂಥ ವಿದ್ಯಾಭ್ಯಾಸ, ಅದರ ಕ್ರಮನ ನೀನು ಅನುಸರಿಸೋಕೆ ಆಗ್ತಾ ಇಲ್ವಲ್ಲಮ್ಮ? ಹೌದು ಗುರುಜಿ. ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದೆಯಾ? ತುಂಬ ಸಮಸ್ಯೆಗೆ ಈಡಾಗ್ತಾ ಇದೆಯಾ? ಸಣ್ಣ ಸಣ್ಣ ವಿಚಾರಕ್ಕೂ ಬಹಳ ಬೇಗ ನೀವು ಸುಸ್ತಾಗ್ಬಿಡ್ತೀಯ, ಅಥವಾ ಬೇರೆ ಥರ ಚಿಂತನೆ ಮಾಡಿಕೊಂಡು ಆ ಕ್ಷಣದಲ್ಲಿ ನೀನು ಏನು ಮಾಡಬೇಕು ಅದು ನೀನು ಮಾಡಿದ್ರೆ ಸುಮ್ಮನೆ ಹೋಗ್ತಾ ಇದೆಯಲ್ಲ. ಇಷ್ಟೆಲ್ಲ ಸಮಸ್ಯೆ ಹೊರ್ತಾನೆ ಇದೆಯಾ ನೀನು ಮುಂದಿನ ವಿದ್ಯಾಭ್ಯಾಸವನ್ನು ಬಹಳ ಸ್ಪಷ್ಟವಾಗಿ ನಿನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ಯೋ ಆ ಪ್ರಾರಂಭ ಕ್ಷಣದಲ್ಲಿ ನಿಮ್ಮಲ್ಲಿದ್ದಂಥ ಸಂಕಲ್ಪ ಈಗ ಅದು ಪೂರ್ತಿ ಆಗುತ್ತೋ ಇಲ್ವೋ ಅಂತಕ್ಕಂಥದ್ರ ಸಂದೇಹ, ಸಂಶಯ ಈಗಾಗಲೇ ನಿನಗೆ ಬಂದುಬಿಟ್ಟಿದೆ. ಯಾವತ್ತೂ ಮನುಷ್ಯನಿಗೆ ಇನ್ನೊಬ್ಬರ ಸಪೋರ್ಟಿಂದಲೋ ಅಥವಾ ಇನ್ನೊಬ್ಬರು ಹೇಳೋದ್ರಿಂದಲೋ ಆಗೋದಲ್ಲ. ತನ್ನ ಒಳಗಡೆ ಇರ್ತಕ್ಕಂಥ ಆತ್ಮ ಏನು ಹೇಳುತ್ತೆ ಅದನ್ನೇ ಮಾಡಬೇಕು. ಹಾಗೆ ನಿನ್ನ ಮನಸ್ಸಲ್ಲಿ ಏನಾಗಿದೆ, ಪ್ರಾರಂಭದಲ್ಲಿ ಒಂದು ಸಂಕಲ್ಪ ಇತ್ತು, ನಾನು CA ಮಾಡಬೇಕು ಅಂತ. ಆದರೆ ಅದಕ್ಕೆ ತಕ್ಕನಾಗಿ ಓದಲಿಕ್ಕೆ ಆಗ್ತಾ ಇಲ್ವಲ್ಲ. ಹೌದು ಗುರುಜಿ. ನೀನು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ 6 ತಿಂಗಳಿಂದ ನಿನ್ನ ಮನಸ್ಸನ್ನು ಹರಿಬಿಟ್ಟು ಒಂದು ಹೊಸ ಬದುಕಿನ ಕಡೆ ನೀನು ಗಮನ ಸ್ವಲ್ಪ ಹರಿಸ್ತಾ ಇದೆಯಲ್ಲ, ಹಾಂ ಗುರುಜಿ. ಅದು ಬೇಕಾ ಅಂತ ಯೋಚನೆ ಮಾಡಮ್ಮ. ಮುಂದೆ ನಿನಗೆ ಅಂತ ಇರ್ತಕ್ಕಂಥದ್ದು ಒಳ್ಳೆ ಅವಕಾಶಗಳಿದೆ. ಆದರೆ ಈ ಕಳೆದ 6 ತಿಂಗಳಿಂದ ಒಂದು ಸ್ನೇಹ ನಿನ್ನದನ್ನು ಬಾಧಿಸ್ತಾ ಇಲ್ವಾ? ಹೌದು ಗುರುಜಿ. ಅದು ನಿನಗೆ ಬೇಕು ಅನ್ಸುತ್ತಾ? ಬೇಡ ಗುರುಜಿ. ಅದನ್ನು ನೀನು ಮುಂದುವರಿಸ್ಬಿಟ್ರೆ, ಅದಕ್ಕೆ ನೀನು ಮನಸ್ಸು ಹೊತ್ತು ಬಿಟ್ರೆ, ನಿನ್ನ ಸುಂದರವಾದ ಜೀವನಕ್ಕೆ ನೀನೊಂದು ಕಲ್ಲು ತಂದಾಕೊಂಡಂಗೆ ಆಗಲ್ವಾ? ಅದಕ್ಕಾಗಿ ಈಗಲೇ ಒಳ್ಳೆ ತೀರ್ಮಾನ ತಗೋ. ಕಾಲ ಮಿಂಚಿದ್ದಲ್ಲ ನೋಡು. ನಡೆಯುವ ಕಾಲು ಎಡುವುದು ಸಹಜ. ಎಡುವುದ ಮೇಲೆ ಪುನಃ ನಾವು ಎಡುವುದಕ್ಕೆ ನಾವು ಮುಂದೆ ಆಗಬಾರ್ದು. ಹಾಗೆ ನಿಂದೊಂದು ಗೋಲ್ ಇದೆ, ನಿನ್ನ ಯೋಚನೆ ಇದೆ, ನಿನ್ನ ತಂದೆ ತಾಯಿ ಶ್ರಮಕ್ಕೆ ತಕ್ಕ ಪ್ರತಿಫಲ, ಹಾಗೆ ನಿನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾದಂಥ ವಿಶ್ವಾಸ, ನಂಬಿಕೆ, ಅದಕ್ಕೆ ಯಾವತ್ತೂ ಹುಸಿ ಆಗಬಾರ್ದು. ಗುರುಜಿ, ನಿಮ್ಮ ತಂದೆ ಜೊತೆ ಒಂದೆರಡು ಮಾತು ಮಾತಾಡ್ತೀರಾ? ಕೊಡಮ್ಮ, ಸಮಯ ಮೀರ್ತಾ ಇದೆ, ಬೇಗ. ನಮಸ್ಕಾರ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಲ್ಲ? ನಾನು ಚೆನ್ನಾಗಿದ್ದೀನಪ್ಪ. ಏನು ಕೆಲಸ ಮಾಡ್ತೀರಿ? ನಾ ವ್ಯವಸಾಯ ಮಾಡ್ತೀನಿಪ್ಪ. ವ್ಯವಸಾಯ ಮಾಡ್ತಿದ್ದೀರಿ, ಒಳ್ಳೇದಾಗಲಿ. ಅಭಿವೃದ್ಧಿ ಅನ್ನೋದ ಇಲ್ರಿ ಅದರ. ಏನು ಬೆಳೆ ಬೆಳಿತೀರಿ? ಏನ್ ಜೋಳ, ಕಡ್ಲಿ. ಹಾಂ, ನಿಮ್ಮ ಕಡೆ ಜೋಳ ಕಡಲೆನೇ ಜಾಸ್ತಿ ಅಲ್ಲ? ತೊಗರಿ ಬೆಳಿತೀವಿ ಅದರ. ತೊಗರಿ, ಆಯಿತು, ಒಳ್ಳೇದಾಗಲಿ. ಆರೋಗ್ಯದ ಕಡೆ ಗಮನ ಕೊಡಿ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಅವರ ಗರ್ಜನೆ ಇವತ್ತು ಬಹಳ ಚೆನ್ನಾಗಿದೆ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತಗೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ತಾವು ಮೊದಲು ಮಾಡಬೇಕಾದ್ದು, ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡೋಕೆ ಮುನ್ನ ಮನೆ ದೇವರಿಗೆ ನಮಸ್ಕಾರ ಮಾಡಿ, ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಿಷ್ಟು ನೀರು ಹಾಕಿ, ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿದ ನಂತರ ನೀವು ಆಚೆ ಹೊರಡುವಂಥದ್ದು ಬಹಳ ಉತ್ತಮ. ತಾವು ಯಾವುದೇ ಕೆಲಸ ಮಾಡಿ, ಯಾವುದೇ ಉದ್ಯೋಗ ಮಾಡಿ, ತಾವು ಹೇಗಾದರೂ ಇರಿ, ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಸಂದೇಶ ಮತ್ತೊಬ್ಬರು ಕೊಡಬೇಕು ಅಥವಾ ಒಳ್ಳೆಯದನ್ನೇ ಮಾಡಬೇಕು ಅಂತಕ್ಕಂಥ ಆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಗುಣ ಸಿಂಹರಾಶಿಯವ್ರದ್ದಾಗಿದ್ದೇ ಆದರೆ ಖಂಡಿತ ಮತ್ತಷ್ಟು ಅದ್ಭುತವಾದ ಫಲ. ಅದರಲ್ಲೂ ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ,
ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಂತೂ ಅದೃಷ್ಟವೇ ಅದೃಷ್ಟ. ಹಾಗೆ ತಾವು ಏನು ಚಿಂತನೆ ಮಾಡ್ತಿದ್ದೀರಿ, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಯಾವುದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರಿ, ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆ ಸಾಧನೆಯ ಹಾದಿ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ನೀವು ಸಾಧ್ಯವಾದರೆ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಉಪ್ಪು, ಈ 3 ಧಾನ್ಯವನ್ನು 3 ಪದಾರ್ಥವನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಇಷ್ಟು ಕಾಯಕವನ್ನು ಮಾಡಿ ಸಿಂಹರಾಶಿಯವರು ನಡೆದಿದ್ದೇ ಆದರೆ ಮತ್ತಷ್ಟು ಅದ್ಭುತ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರ್ತಾ ಇರುತ್ತೆ. ಯಾರನ್ನ ನಂಬಿದ್ದೀರೋ, ನಂಬಿರ್ತಕ್ಕಂಥ ವ್ಯಕ್ತಿಗಳು ಮೋಸ ಮಾಡೋದಾಗಲಿ, ಅಥವಾ ನಮಗೆ ಅರಿವಿಲ್ದಿರ ಮತ್ತೊಬ್ಬರು ತೊಂದರೆ ಆಗ್ತಾ ಇದ್ದು ಅವರು ಆ ತೊಂದರೆಯಲ್ಲಿ ಸಿರ್ಕೊಳ್ಳುವಂಥ ಪರಿಸ್ಥಿತಿ, ಅದಾದಮೇಲೆ ನಮಗೆ ಅರ್ಥ ಆಗುತ್ತೆ ನಮ್ಮಿಂದ ಅವ್ರು ತೊಂದರೆ ಅನುಭವಿಸ್ತಿದ್ದಾರೆ, ನಮ್ಮಿಂದ ಅವ್ರಿಗೆ ಏನೋ ಅಸಮಾಧಾನ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನು ಏನೂ ಮಾಡಲಿಕ್ಕಾಗಲ್ಲ, ಸಮಯ ಮೀರೋಗ್ಬಿಟ್ಟಿರುತ್ತಲ್ಲ. ಆದರೆ ಅದರ ದೋಷ ಪರಿಹಾರಾರ್ಥವಾಗಿ ಇವತ್ತಿನ ದಿವಸ ಎಲ್ಲಾದರೂ ಒಂದು ಗೋವು ಕಂಡ್ರೆ ಒಂದಿಷ್ಟು ಗೋವಿಗೆ ಗೋಗ್ರಾಸ ಕೊಡಿ. ನೋಡಿ, ಒಬ್ಬ ಮನುಷ್ಯ ತುಂಬ ನೋವು ಅನುಭವಿಸ್ತಾನೆ, ಕಷ್ಟಗಳಲ್ಲಿ ಸಿಲುಕೊಳ್ತಾನೆ, ತನಗೆ ಅರಿವಿಲ್ದಿರನೇ ಸಮಸ್ಯೆ ಬರ್ತಾ ಇದೆ, ತಾನು ಎಷ್ಟೇ ನ್ಯಾಯ ಬದುಕನ್ನು ಬದುಕಿದ್ರೂ ಇವತ್ತು ಕಷ್ಟದಲ್ಲಿದ್ದಾನೆ ಅಂದರೆ ಅವನು ಇವತ್ತಿನ ಕರ್ಮ ಅಲ್ಲ, ಅದು ಪ್ರಾರಬ್ಧ ಕರ್ಮ, ಪೂರ್ವಾರ್ಜಿತ. ಹಾಗಾಗಿ ಆ ಡಿಪಾಸಿಟ್ಸ್ ಅಂತಕ್ಕಂಥದ್ದು ಹಿಂದಿನ ಜನ್ಮದ ಒಂದಷ್ಟು ಕರ್ಮಫಲಗಳನ್ನು ಇವತ್ತು ಅನುಭವಿಸ್ಬೇಕು ಅಂದರೆ ಹಿಂದಿನ ಜನ್ಮದ ಬರೀ ಕರ್ಮ ಮಾತ್ರ ಅಲ್ಲ, ಹಿಂದಿನ ಜನ್ಮದ ಪುಣ್ಯವೂ ಸಹಿತ ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಹಾಗಿರಬೇಕಾದ್ರೆ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಒಂದು ಗೋಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಬೆಳೆಸಬೇಕು ಅಂತಕ್ಕಂಥ ಆಸೆ ನಿಮಗಿದೆ. ಚಿಂತನೆ ಮಾಡಿದಷ್ಟು ಲಾಭವನ್ನೇ ಗಳಿಸ್ತೀರಿ. ಮತ್ತಷ್ಟು ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು, ವ್ಯವಹಾರಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೇಕು. ನನ್ನನ್ನು ನಂಬಿರ್ತಕ್ಕಂಥವ್ರಿಗೆ ನ್ಯಾಯಬದ್ಧವಾದಂಥ ರೀತಿ ಬದುಕನ್ನು ನಾನು ತೋರಿಸಬೇಕು. ಹಾಗೆ ಯಾರೊಬ್ಬರೊಂದಿಗೆ ನಾನು ವ್ಯವಹಾರ ಮಾಡಿದ್ರೂ ಆ ವ್ಯವಹಾರ ಪೂರ್ಣವಾಗಿ ಎಲ್ಲವೂ ಕಾರ್ಯಸಿದ್ಧಿ ಆಗಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದೀರಿ. ನಿಮ್ಮ ಆ ಚಿಂತನೆ, ನಿಮ್ಮ ಆಲೋಚನೆ, ನಿಮ್ಮ ಸರಿಯಾದಂಥ ಮಾರ್ಗ, ಆ ಮಾರ್ಗದ ಅನುಸೂಚನೆ ಮಾಡತಕ್ಕಂಥದ್ದು ಎಲ್ಲವೂ ಫಲಾಫಲಗಳ ಸಿದ್ಧಿಯಾಗುವುದರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಒಂದು 108 ಬಾರಿ ಪಠನೆ ಮಾಡಿ ತದನಂತರ ನೀವು ಮನೆಯಿಂದ ಆಚೆ ಹೊರಡುವಂಥದ್ದು ಬಹಳ ಉತ್ತಮ. ದಕ್ಷಿಣಾಭಿಮುಖವಾಗಿ ನಿಂತು ಶಿವಧ್ಯಾನವನ್ನು ಮಾಡೋದ್ರಿಂದ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಂಥದ್ದೇ ಆದರೂ ಇವತ್ತು ನೀವೇನು ಅಂದುಕೊಂಡ್ರೋ ಅದು ಕಾರ್ಯಸಿದ್ಧಿ ಆಗುತ್ತೆ ತುಲಾರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟ ತುಂಬ ಚೆನ್ನಾಗಿದ್ದು ಕೆಲಸಗಳಲ್ಲಿ ಹೆಚ್ಚು ಲಾಭ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇರುತ್ತೆ, ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ, ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಅದನ್ನು ಸರಿಯಾದ ಸನ್ಮಾರ್ಗದಲ್ಲಿ ನೋಡಿದಾಗ ಮಾತ್ರ ಅದರ ಫಲಗಳು ಸಿಕ್ಕಂಗಾಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಪ್ರಗತಿ ಕಂಡು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ನೀವು ಮಾಡ್ತಿರುವಂಥ ಕೆಲಸಕ್ಕೆ ಮತ್ತಷ್ಟು ಲಾಭ ಸಿಗಬೇಕಾದರೂ ನಂಬಿರುವ ದೈವವನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ. ಹಾಗೆ ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಏನೋ ಒಂಚೂರು ಹಣ್ಣು ಹಂಪಲು ಕೊಡಿ. ಹಾಗೆ ಉದ್ಯೋಗದ ಕಡೆ ಹೆಚ್ಚು ಜವಾಬ್ದಾರಿ ತಗೊಳ್ಳಿ. ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತರೆ ಮಾತ್ರ ಇವತ್ತಿನ ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಗುರುಜಿ ನಮಸ್ತೆ, ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹುಬ್ಬಳ್ಳಿಯಿಂದ ಗುರುಜಿ, ಮೇಘ ಅಂತ ಮಾತಾಡ್ತಿದ್ದೀವಿ ಗುರುಜಿ. ಹುಬ್ಬಳ್ಳಿಯಿಂದ ಮೇಘ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ಹಾ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಆರಾಮಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ ಗುರುಜಿ ಚೆನ್ನಾಗಿದ್ದೀನಿ ಗುರುಜಿ. ಹುಬ್ಬಳ್ಳಿ ಕಡೆ ಮಳೆ ಆಗ್ತಾ ಇದೆಯಾ? ಇಲ್ಲ ಗುರುಜಿ, ಅಷ್ಟಿಲ್ಲ ಗುರುಜಿ. ಬಿಸಿಲು ಜಾಸ್ತಿ ಆಗಾರೆ? ಇಲ್ಲ ಗುರುಜಿ, ಮಳೆ ಇಲ್ಲ ಗುರುಜಿ. ಮಳೆ ಇಲ್ಲ, ಬಿಸಿಲು ಜಾಸ್ತಿ ಇಲ್ಲ? ಬಿಸಿಲು ಇದೆ ಸ್ವಲ್ಪ ಗುರುಜಿ, ಸ್ವಲ್ಪ ಬಿಸಿಲು ಇದೆ. ಆಯ್ತಮ್ಮ, ಹೇಳು ತಾಯಿ. ಗುರುಜಿ ನಮ್ದು ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳು. ಅವ್ರದ್ದು ಸಾಲ ಇದೆ ಗುರುಜಿ, ಅದಕ್ಕೆ ಸಲ ಹೇಗೆ ಸಾಲ ಕಡಿಮೆ ಆಗ್ತದೆ? ತುಂಬಾ ಸಾಲ ಇದೆ ಗುರುಜಿ. ಅವರು ದುಡಿತಾ ಇದಾರೆ ಗುರುಜಿ, ಕೈಯಲ್ಲಿ ನಮ್ಗೆ ದುಡ್ಡು ಸಾಲ್ತಾ ಇಲ್ಲ ಗುರುಜಿ, ಸಾಲ ಜಾಸ್ತಿ ಆಗ್ತಾ ಇದೆ. ಯಾಕೆ ಸಾಲ ಮಾಡ್ಕೊಂಡ್ರಿ? ಅಷ್ಟು ಸಾಲ ಮಾಡುವಂಥದ್ದು ಏನಾಯ್ತು? ಸರ್ ಗುರುಜಿ ನಮ್ದು ಇವ್ರು ಕಿರಾಣಿ ಅಂಗಡಿ ಇಟ್ಟಿದ್ದೀವಿ ಗುರುಜಿ ನಾವು, ಅದ್ರ ಸಲುವಾಗಿ ನಾವು ಸಾಲನ ಮಾಡಿದ್ದೀವಿ ಗುರುಜಿ. ಅದು ಕಿರಾಣಿ ಅಂಗಡಿ ನಡೆಯಿಲ್ಲ ಅಂತ ಹಾಗೆ ಅದನ್ನ ತೆಗೆದ್ಬಿಟ್ಟಿವಿ ಗುರುಜಿ. ಈಗ ಅವರು ಗೋದ್ರೇಜ್ ಕಂಪನಿಯಲ್ಲಿ ಲಾಕ್ ಫಿಟ್ಟಿಂಗ್ ಮಾಡ್ತಾ ಇದಾರೆ ಗುರುಜಿ.
ಈಗ ಅದು ನೀವು ಕಿರಾಣಿ permanent ಅಂಗಡಿ ಆಗಿ ತೆಗೆದುಬಿಟ್ಟಿದ್ದೀರಾ? ಹಾ ಗುರುಜಿ, ಅದು ತೆಗಿಬಿಟ್ಟಿದ್ವಿ, ಅದು ಲಾಸ್ ಅದು ಗುರುಜಿ ನಮಗೆ ಬಹಳ. ಅಲ್ಲ ಮತ್ತೆ ಅದರಲ್ಲಿರೋ ಪದಾರ್ಥಗಳೆಲ್ಲ ಸೇಲ್ ಮಾಡಿಬಿಟ್ರಾ? ಹಾ ಗುರುಜಿ, ಸ್ವಲ್ಪ ಕೊಟ್ಟು ಬಿಟ್ವಿ, ಸ್ವಲ್ಪ ಕೆಟ್ಟಾಗಿ ಹೋಗ್ಬಿಟ್ಟು, ಸ್ವಲ್ಪ ಹುಳ ಹಚ್ಚಿ ಹಿಂಗೆ ವೇಸ್ಟ್ ಆಗ್ಬಿಟ್ಟು ಗುರುಜಿ. ತುಂಬಾ ಸಾಲ ಮಾಡ್ಬಿಟ್ಟಿದ್ವಿ ಸರ್ ಗುರುಜಿ, ಅದ್ರ ಸಲುವಾಗಿ. ಮತ್ತೆ ಏನು ಮನೆಯವ್ರ ಹೆಸರೇನಮ್ಮ? ರಾಜು ದೋಂಗಡಿ ಅಂತ ಗುರುಜಿ. ಹಾಂ ಹಾಂ. ಒಂದು ಕೆಲಸ ಮಾಡಮ್ಮ, ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಮನೆಯವರು ಇಬ್ಬರೂ ಸೇರಿ ನಿಮಗೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಸಮುದ್ರಕ್ಕೆ ಹೋಗಿ ಒಂದು ಸಮುದ್ರ ಸ್ನಾನ ಮಾಡಿ. ಸಮುದ್ರ ಗುರುಜಿ? ಹಾ. ಸಮುದ್ರಕ್ಕೆ ಹೋಗಿ ಸಮುದ್ರ ಸ್ನಾನ ಮಾಡಿಕೊಂಡು ಬಂದ ಮೇಲೆ 11 ದಿನ ನಿರಂತರವಾಗಿ 11 ದಿನ ಪ್ರತಿದಿನ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು ನಮಸ್ಕಾರ ಮಾಡಿ. ಆ ಬಿಳಿ ಎಕ್ಕದ ಗಿಡದ ಎಲೆ ಒಂದು ತೊಗೊಂಡು ಬನ್ನಿ. ಎಲೆ ತೊಗೊಂಬಂದು ಆ ಎಲೆ ಮೇಲೆ ಒಂದು ನಕ್ಷತ್ರವನ್ನು ಬರೀರಿ. ಬರಿಬೇಕಾಗಿರ್ತಕ್ಕಂಥದ್ದು ಅರಿಶಿನ ಪುಡಿಯಿಂದ ಮಾಡುವಂಥ ಗಂಧ, ಅಂದರೆ ಅರಿಶಿಣದ ಗಂಧವನ್ನು ತಯಾರು ಮಾಡಿಕೊಂಡು ಒಂದು ನಕ್ಷತ್ರ ಬರೀರಿ. ನಕ್ಷತ್ರ ಬರೆದಾದ ಮೇಲೆ ಅದಕ್ಕೆ 4 ರೇಖೆಗಳು ಹಾಕಿ ಒಂದು ಬಾಕ್ಸ್ ಥರ ಮಾಡಿ. ಅಂದರೆ ಒಂದು ಬಾಕ್ಸಲ್ಲಿ ನಕ್ಷತ್ರ ಇರಬೇಕು, ಆದರೆ ನಕ್ಷತ್ರ ಮೊದಲು ಬರೆದು ನಂತರ ಬಾಕ್ಸ್ ಬರೀಬೇಕು. ಹಾ ಗುರುಜಿ. ಓಕೆ. ಒಂದು 4 ಸ್ಕ್ವೇರ್ ಒಂದು ಬಾಕ್ಸ್ ಥರ ಬರೀರಿ. ಅದರ ಮಧ್ಯದಲ್ಲಿ ರಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೀರಿ. ಹಾ ಗುರುಜಿ. ರಮ್ ಅಂತಕ್ಕಂಥ ಅಕ್ಷರ. ಅದರ ಮಧ್ಯದಲ್ಲಿ ಒಂದು ಚಿಟಿಗೆಯಷ್ಟು ಉಪ್ಪಿಡಬೇಕು. ಉಪ್ಪು. ಹಾ ಗುರುಜಿ. ಅದರ ಮಧ್ಯದಲ್ಲಿ ಒಂದು ಚಿಟಿಗೆ ಉಪ್ಪಿಟ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಆದಷ್ಟು ಬೇಗ ಋಣಬಾಧೆಗಳು ಹರಿದು ಸಾಲದ ಬಾಧೆ ತೀರಿಕೊಂಡು ನಾವು ಸಹಿತ 4 ಜನದಿಂದ ನೆಮ್ಮದಿಯಾಗಿರಲಿಕ್ಕೆ ದಾರಿ ಮಾಡಿಕೊಂಡು ಭಗವಂತ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ. ಈ 16 ದಿವಸ ಈ ಕ್ರಮ ಆದಮೇಲೆ ಪ್ರತಿನಿತ್ಯ 1 ಹನಿ ಜೇನುತುಪ್ಪವನ್ನು ಆ ಉಪ್ಪು ಮೇಲೆ ಹಾಕಬೇಕು. ಬೆಳಿಗ್ಗೆ ಮಾಡಿದ್ದನ್ನು ಸಂಜೆ ತೊಗೊಂಡು ಹಸಿರು ಗಿಡದ ಮೇಲೆ ಹಾಕ್ಬಿಡ್ಬೇಕು. ಹಾ ಗುರುಜಿ. ಈ ಥರ ಕ್ರಮಬದ್ಧವಾಗಿ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರು 3 ಜನನ ಮನೆಗೆ ಕರೆದು ಹಾ ಗುರುಜಿ. ಅವರಿಗೆ ಅರಿಶಿನ ಕುಂಕುಮ ಕೊಟ್ಟರು, ಒಂದಷ್ಟು ಸಿಹಿ ಪದಾರ್ಥ, ಗೋಧಿಯಿಂದ ಮಾಡಿರುವಂಥ ಪದಾರ್ಥ ಏನಾದ್ರು ಒಂದು ಸಜ್ಜಿಗೆ ಮಾಡಿ ಕೊಟ್ಟು ಅವ್ರ ಆಶೀರ್ವಾದ ಪಡೆದ್ರೆ ಆಗ ನೀವು ಈ ಋಣಬಾಧೆಯಿಂದ ಈ ಸಾಲದ ಬಾಧೆಯಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರಿ. ಹೌದು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ್ತೇವೆ. ಗುರುಗಳು ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ್ತೇವೆ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟುತ್ತಾ ಇರುತ್ತೆ. ಜೊತೆಗೆ ಯಾವುದೇ ಕೆಲಸದಲ್ಲಾದರೂ ಸಹಿತ ಆಸಕ್ತಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಏನಾದರೂ ಒಂದು ನೀವು ಮಾಡುವಂಥ ಕೆಲಸನೇ ಬೇರೆ, ನಿಮ್ಮ ಆಲೋಚನೆಯೇ ಬೇರೆ. ಒಟ್ಟಾರೆ ಹೇಳಬೇಕಂದ್ರೆ ಧನುರಾಶಿಯವರಿಗೆ ಲಾಭ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟವಾಗಿದ್ದು ಅಧಿಕವಾದಂತಹ ನಷ್ಟಕ್ಕೆ ಎಲ್ಲಿ ಉಳುಗ್ತಿರೋ ಎಂಬತಕ್ಕಂಥ ಭಯದಲ್ಲಿದ್ದೀರಿ. ಆದರೆ ನಷ್ಟ ಆಗೋದಿಲ್ಲ. ಭಗವಂತ ನಿಮ್ಮನ್ನು ಕೈ ಹಿಡಿದೇ ನಡೆಸ್ತಾನೆ. ಆದರೆ ನಿಮ್ಮ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದರೆ 1 ಚಿಟಿಗೆಯಷ್ಟು ಅವರೇ ಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ. ಅವರೇ ಅಂದರೆ ಶುಕ್ರ, ಅಕ್ಕಿ ಅಂದರೆ ಚಂದ್ರ. ಈ ಎರಡೂ ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಧನುರಾಶಿಯವರಿಗೆ ಅದು ದೂರ ಆಗುತ್ತೆ. ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಶನಿಯ ಒಂದು ಅನುಗ್ರಹದಿಂದಲೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಕೆಲಸಕ್ಕೆ ಬಾರದಂಥ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚು ತಲೆಗೆ ಹಾಕ್ಕೊಂಡ್ಬಿಡ್ತೀರಿ. ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಕೆಲವೊಮ್ಮೆ ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಿಂದ ಕೆಲವು ಆಗುವಂತಹ ಒಳ್ಳೆಯ ಕೆಲಸಗಳನ್ನು ನಾವಾಗ ನಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀವಿ. ಹಾಗಾಗಿ ಮಕರ ರಾಶಿಯವರು ಇವತ್ತಿರ್ತಕ್ಕಂಥ ಅದೃಷ್ಟದ ಫಲ, ಅದರಲ್ಲೂ ದೇವಿಯ ಪ್ರಾರ್ಥನೆ, ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಆರಾಧನೆ ಮಾಡಿ ಸರ್ವಮಂಗಳೆಯ ಪ್ರಾರ್ಥನೆಯಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಇವತ್ತು ತಾವು ಏನು ಚಿಂತನೆ ಮಾಡ್ತೀರೋ ಅದೆಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರೆ ಆಗ್ಬೋದು. ಅದಕ್ಕಾಗಿ ಆ ಕ್ಷಣದಲ್ಲಿ ನಿಮ್ಮ ಯೋಚನೆ ಮಾಡತಕ್ಕಂಥದ್ದು, ಎಚ್ಚರಿಕೆಯ ನಡೀತಕ್ಕಂಥದ್ದು ಮಾಡಿದ್ರೆ ಮತ್ತಷ್ಟು ಲಾಭವೇ. ಆದರೂ ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣವಾಗಿ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ಪದಾರ್ಥಗಳನ್ನು ಹಾಕಿದ್ದೇ ಆದರೆ ಮತ್ತಷ್ಟು ಅದ್ಭುತವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕು ಅಂತ ನಡೆದರೂ ಅದರ ಫಲಗಳು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕಾದ್ರೆ ಯೋಗ ಫಲವನ್ನು ನಿಮಗೆ ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡ್ಕೊಳ್ಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಪಯಣಕ್ಕೆ ನೀವು ಮುಂದಾಗಬೇಕು. ನಿಮ್ಮ ಪಯಣ ಹೇಗಿರಬೇಕು? ಧರ್ಮ ಮಾರ್ಗದಲ್ಲಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಿ. ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ. ಶನ್ನೋ ದೇವಿ ರವಿಷ್ಠಯ ಅಪೋ ಭವಂತು ವಿದೇಂ ಶ್ರೀಯೋರ್ ವಿಶ್ವವಂತನಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದಷ್ಟು ಉಪ್ಪು ಬೆಲ್ಲ ಅಕ್ಕಿ ಇದನ್ನು ಇವತ್ತು ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಆರೋಗ್ಯದ ಕಡೆ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭ ತಂದುಕೊಳ್ತಕ್ಕಂಥದ್ದಾಗಲಿ, ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ಅಂದ್ಕೊಂಡ್ರೆ ಆ ಹೊಸತನವನ್ನು ಅದೃಷ್ಟ ರೂಪದಲ್ಲಿ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರ್ತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ. ಆ ಕೋಪ ಒಳ್ಳೆಯದಲ್ಲ, ಸಮಾಧಾನವಾಗಿರಿ. ವ್ಯಾಪಾರವನ್ನು ವೃದ್ಧಿಪಡಿಸ್ಕೊಳ್ತೀರಿ, ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಿ, ಮನೆಯಿಂದ ಸರಿಯಾದ ಸಮಯಕ್ಕೆ ಹೊರಡ್ತೀರಿ. ಆದರೆ ಉದ್ಯೋಗಕ್ಕೆ ಹೊರಡೋ ಸಮಯ ಮಾತ್ರ ಬೇರೆ ಮಾಡ್ಕೊಳ್ತೀರಿ. ಅಲ್ಲಿ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ. ಆದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನಿಮ್ಮ ಆಲೋಚನೆಗಳು, ನಿಮ್ಮ ಚಿಂತನೆ ಇವತ್ತು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿಲ್ಲ. ಹಾಗಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೊರಡಿ. ಈಗ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ ನಮಸ್ಕಾರ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚೆನ್ನಾಗಿದ್ದೀರಾ ಗುರುಜಿ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಊರು ಬೇಡ ಗುರು. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ ಗುರುಜಿ, ನಾನು ಚೆನ್ನಾಗಿದ್ದೀನಿ. ಹೇಳಮ್ಮ. ಗುರುಜಿ, ನನಗ ಜೀವನದಾಗ ನನ್ನ ಗಂಡನ ಸಂಗಡ ಬಹಳ ಯೋಗ ಅದ. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಮ್ಮ. ಗುರುಜಿ, ನನಗೆ ನನ್ನ ಗಂಡನ ಸಂಗಡ ಬಹಳ ಯೋಗ ಅದ. ನಿಮ್ಗೆ ಖಂಡಿತ ಇದೆ, ಇಲ್ದಿರ ಇಲ್ಲ. ಕೆಲವು ಅಚಾತುರ್ಯಗಳು, ಕೆಲವು ನಿಮಗೂ ಮತ್ತು ನಿಮ್ಮ ಮನೆಯವರಿಗೂ ಮಧ್ಯದಲ್ಲಿ ಕೆಲಸಕ್ಕೆ ಬಾರದಂಥ ರೀತಿ ಮಾತುಕತೆ ನಡೆದು ಅಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದಾಗಿದೆ. ಆದರೂ ಹೆದರಬೇಡ, ನಿನ್ನ ಜೀವನದಲ್ಲಿ ಅದೃಷ್ಟ ಇದೆ. ನಿನ್ನ ಸ್ವರತರಂಗ ಪ್ರಕಾರ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಅತಿ ಶೀಘ್ರದಲ್ಲೇ ನಿಮ್ಮ ಕುಟುಂಬ ಎಲ್ಲವೂ ಚೆನ್ನಾಗಿರುವಂಥ ಕಾಲ ಸನ್ನಿಹಿತವಾಗುತ್ತೆ, ಹತ್ತಿರದಲ್ಲೇ ಇದೆ. ನನಗ್ ಅದು ಯೋಗ ಬರಲ್ಲ ಹೋಗೈತ್ರಿ. ನಾನ್ ಬಾಳ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀನ್ರಿ. ಭೂವರ ಸ್ವಾಮಿ ಪೂಜೆನೂ ಮಾಡೀನ್ರಿ. ಆಗುತ್ತಮ್ಮ, ಎಲ್ಲಕ್ಕೂ ಒಂದು ಸಮಯ ಅಂತ ಇರುತ್ತಲ್ಲಮ್ಮ. ಬಾಳ ಹಾದಿಗಾಯ್ಲತ್ತೇನ್ರಿ. ನಂಗ್ ಬಾಳ ಮನ್ಸ್ ತಾಪ ಆಗ್ಲತ್ತದ್ರಿ. ಮನ್ಸಿಗೆ ಬಾಳ ದುಃಖ ಆಗ್ತದ್ರಿ. ಏನ್ ಮಾಡ್ಕೋತೀನೋ ಯಾವ ಟೈಮ್ನಾಗ ಅನ್ಸ್ಲತ್ತದ್ರಿ. ನೋಡಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಕೆಲವು ಪರಿಸ್ಥಿತಿಗಳು ಹೇಗಿರುತ್ತೆ ಅಂದರೆ, ನಮ್ಮದಲ್ಲದ್ದು ನಮಗಲ್ದಿರ ನಮಗೆ ಹಿಡಿದಿರ್ತಕ್ಕಂಥದ್ದು ಸಡನ್ನಾಗಿ ಮಧ್ಯದಲ್ಲಿ ಬಂದು ಹೋಗುವಂಥದ್ದು. ಕೆಲವೊಮ್ಮೆ ನಾವು ಕೆಲವು ತಪ್ಪುಗಳನ್ನು ಮಾಡಿ ಆ ಸರಿಯಾದಂಥ ನಿರ್ಧಾರ ತೆಗೆದುಕೊಳ್ಳದಿರ ಇದ್ದಾಗ ಇಂಥ ಅಚಾತುರ್ಯಗಳಾಗತ್ತೆ. ನಮ್ಮ ನಿರ್ಧಾರದ ಮೇಲೆ ನಿಂತಿರುತ್ತೆ ಅಮ್ಮ. ನಂದು ಏನ್ ದೋಷ ಅದೇನ್ರಿ? ನಾ ಏನ್ ಪರಿಹಾರ ಮಾಡ್ಕೋಬೇಕೇನ್ರಿ? ನಿನ್ನಲ್ಲಿ ದೋಷ ಅಂತಲ್ಲಮ್ಮ, ನೀನು ತಗೊಂಡಿರುವಂಥ ನಿರ್ಧಾರ, ನಿನ್ನ ತೀರ್ಮಾನ ಸರಿಯಾದ ಕ್ರಮ ಅಲ್ಲದ್ರಿಂದ ಇವತ್ತು ನೀನೇನೋ ಅನುಭವಿಸ್ತಾ ಇದೆಯಾ. ಇನ್ನ ಎಷ್ಟು ದಿನ ಹಾದಿ ಕಾಯ್ಬೇಕ್ರಿ ಗುರುಜಿ? ಸ್ವಲ್ಪ ದಿವಸ ಕಾಯ್ಬೇಕಮ್ಮ. ಇನ್ನೊಂದು 4 ತಿಂಗಳು ಹೀಗೆ ಇರುತ್ತೆ. ಈ 4 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ನೀನು ಹೆದರಬೇಡ, ನೀನು ನಂಬಿರ್ತಕ್ಕಂಥ ದೈವ ನಿನ್ನನ್ನು ಕೈ ಬಿಡೋದಿಲ್ಲ. ಸ್ವಲ್ಪ ದಿವಸ ವೇಟ್ ಮಾಡಿ. ಈಗ ಸದ್ಯಕ್ಕೆ ಯಾವ ಪೂಜೆನೂ ನೀವು ಮಾಡೋದು ಬೇಡ. ಅದರಲ್ಲೂ ಲಕ್ಷ್ಮೀ ಬೋರ ಸ್ವಾಮಿನ ದರ್ಶನಕ್ಕೆ ಬಂದೋಗಿದ್ದೀರೋ ಅಥವಾ ಮೃತ್ತಿಗೆ ಪ್ರಸಾದ ತೆಗೆದುಕೊಂಡಿದ್ದೀರೋ ಅಥವಾ ತಾವು ಏನು ಸಂಕಲ್ಪ ನೀವು ಮಾಡ್ತಿದ್ದೀರೋ ಆ ಸಂಕಲ್ಪವನ್ನು, ಆ ಪ್ರಸಾದ, ಆ ಅನುಷ್ಠಾನವನ್ನು ಹಾಗೇ ಮುಂದುವರಿಸಿ. ಅವರ ಆಶೀರ್ವಾದದಿಂದ ಆದಷ್ಟು ಬೇಗ ನಿಮ್ಮ ಕಾರ್ಯಸಿದ್ಧಿ ಆಗತ್ತೆ. ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ 4 ತಿಂಗಳು ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ನೀವು ತಪ್ಪು ಮಾಡದಿರೇ ಇರಿ. ತಪ್ಪು ಮಾಡಿದ್ರೂ ಮಾಡದಿದ್ರೂ
ತಪ್ಪಿಸ್ತಾರೆ, ನೀವು ಏನು ತಪ್ಪು ಮಾಡಿದ್ದೀರಾ ಅಂತಕ್ಕಂಥ ರೀತಿಯಲ್ಲೇ ಬಿಂಬಿಸ್ತಾ ಇರ್ತಾರೆ. ಅಂಥ ಪರಿಸ್ಥಿತಿ ಇದೆ. ಹಾಗಾಗಿ ಮನುಷ್ಯನಿಗೆ ಜಾತಕದಲ್ಲಿ ರಾಹು ಮತ್ತು ಶನಿ, ಈ ರಾಹು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲ ಅಂದಾಗ ಇಂಥೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಆದರೆ ಆ ಗ್ರಹಗಳ ನಿಯಮ ಸ್ವಲ್ಪ ಸರಿ ಹೋದರೆ ನಿನ್ನ ಅದೃಷ್ಟದ ರೇಖೆಗಳು ಬದಲಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ, ಅದರಲ್ಲೂ ಡೋಳೇಶ್ವರ ಮಹಾರಾಜ ಅಂತಂದರೆ ಭಗವಂತನ ದರ್ಶನವನ್ನು ಕೂಡ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ಮಾಡಿಸಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದೆ ಸರ್. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ. ಮೈಸೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಭಾರತಿ ಅಂತ. ಭಾರತಿ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಬಗ್ಗೆ ಕೇಳಬೇಕಿತ್ತು. ಮನೇಲಿ ತುಂಬ ತೊಂದರೆ. ಮಗನ ಬಗ್ಗೆ ಕೇಳಬೇಕಿತ್ತು. ಮಗ ಏನು ಮಾಡ್ತಾರೆ? ಮಗ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ, ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯ ಅಲ್ಲಲ್ಲೇ ಸ್ವಲ್ಪ ಮೈಕೈ ನೋವು, ಎದೆ ನೋವು ನನಗೆ. ಫಸ್ಟ್ ನಿಮ್ಮ ಆರೋಗ್ಯದ ಕಡೆನೇ ಗಮನ ಬೇಕು. ನೀವು ಚೆನ್ನಾಗಿದ್ದರೆ ನಿಮ್ಮ ಮಗ, ನಿಮ್ಮ ಮನೆತನ ಎಲ್ಲವೂ ಚೆನ್ನಾಗಿರುತ್ತೆ. ನೀವು ಹೆಚ್ಚು ಯೋಚನೆ ಮಾಡೋದು ಜಾಸ್ತಿ. ನಿಮ್ಮ ಸ್ವರತರಂಗದಲ್ಲೇ ನೀವು ಹೆಚ್ಚು ಆಲೋಚನೆ ಮಾಡೋದು, ಯಾವುದೋ ಒಂದು ವಿಚಾರ ತಲೆಗೆ ತಂದ್ಕೊಂಡ್ಬಿಟ್ರೆ ಆ ವಿಚಾರ ತಲೆಯಿಂದ ಆಚೆ ತೆಗಿಗೆ 3 ದಿವಸ ಆದರೂ ಮಾಡಲ್ಲ. 3 ದಿವಸ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ತೀರಿ ನೀವು. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಇಂಥದ್ದೆಲ್ಲ ಸಮಸ್ಯೆ ಆಗುತ್ತೆ. ಮಗ ಅಲ್ಲೇ ಇದ್ದಾನೆ ಊರಲ್ಲಿ, ನಿಮ್ಮ ಮೈಸೂರಲ್ಲೇ ಇದ್ದಾನೆ ಅಥವಾ ಹೊರಗಡೆ ಡ್ಯೂಟಿ ಮಾಡ್ತಾನೆ? ಮೈಸೂರಲ್ಲೇ ಡ್ಯೂಟಿ ಮಾಡಿ. ಹೌದಾ, ಏನು ಕೆಲಸ ಮಾಡ್ತಾರಮ್ಮ? ಪಾಮ್ಸ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಆಗಲಿ ತಾಯಿ. ಮದುವೆ ಬಗ್ಗೆ ಕೇಳಬೇಕಿತ್ತು. 35 ವರ್ಷ ಆಯ್ತು. ಇನ್ನೂ ಎಲ್ಲೂ ಹುಡುಗಿ ಸೆಟ್ ಇದ್ದಾರೆ. ಮಗನ ಮದುವೆ ಬಗ್ಗೆ ನೋಡ್ತಾ ಇದ್ದೀರಿ, 35 ವರ್ಷ ಆಯಿತು. ಒಂದಷ್ಟು ಕಡೆ ಹೆಣ್ಣುಮಕ್ಕಳ ಸಂಖ್ಯೆ, ಒಂದಷ್ಟು ಕಡೆ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಆದರೂ ಹೆಣ್ಣಿನ ಸಂಖ್ಯೆ ತುಂಬ ಕಡಿಮೆನೇ ಇವಾಗ. ಎಲ್ಲಿಂದೆಲ್ಲಿ ನೋಡ್ರೂ ಸಹಿತ ಇದೇ ಸಮಸ್ಯೆ ಇದೆ. ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ, ಹೆಣ್ಣುಮಕ್ಕಳು ಕಡಿಮೆ ಇದ್ದಾರೆ. ಅದರಲ್ಲೂ ಈಗ ಹೆಣ್ಣುಮಕ್ಕಳು ಅವರ ಇಷ್ಟದ ಪ್ರಕಾರ ಹುಡುಗರು ಸಿಗ್ತಕ್ಕಂಥದ್ದು, ಅವರ ಒಂದು ಎಕ್ಸ್ಪೆಕ್ಟೇಷನ್ನ ಪೂರ್ತಿ ಫುಲ್ಫಿಲ್ ಮಾಡೋದು ಭಾಳ ಕಷ್ಟನೇ. ಹಾಗಾಗಿ ಇತ್ತೀಚೆಗೆ ಈ ಮದುವೆಗಳು ಸಂಬಂಧ ಅಂತಕ್ಕಂಥದ್ದು ಭಾಳ ಕಷ್ಟ ಅನ್ನಿಸ್ತಾ ಇದೆ. ನಿಮ್ಮ ಮಗ ಇದ್ದಾರಾ? ಮಗ ಡ್ಯೂಟಿ ಕೊಟ್ಟೋಗಿದ್ದಾರೆ. ಡ್ಯೂಟಿ ಹೋಗಿದ್ದಾರೆ. ಅವರಾದರೂ ಇದ್ದಿದ್ದರೆ ಅವರ ಸಮಸ್ಯೆ ಏನು, ಅವ್ರು ಯಾತಕ್ಕೆ ವಿಳಂಬ ಆಗ್ತಿದೆ ಅಂತಕ್ಕಂಥದ್ದು ಚಿಂತನೆ ಮಾಡ್ಬೋದಾಯಿತು. ಅವ್ರ ಜನ್ಮ ನಕ್ಷತ್ರ ಯಾವುದು ಅಂತ ಗೊತ್ತಮ್ಮ? ನಕ್ಷತ್ರ ಗೊತ್ತಿಲ್ಲ. ಮೀನರಾಶಿ. ಮೀನರಾಶಿ. ದೇವರಾಜನವರ ಹೆಸರು. ರಾಶಿ ಮೇಲೆ ಅಷ್ಟು ಭವಿಷ್ಯತ್ತು ಅಲ್ಲ, ನಕ್ಷತ್ರದ ಮೇಲೂ ಅಲ್ಲ. ಆದರೂ ನಿಮಗೆ ಪಕ್ವವಾಗಿ ಆ ನಕ್ಷತ್ರ ಚೆನ್ನಾಗಿ ಗೊತ್ತಿದ್ದರೆ, ಇದೇ ನಕ್ಷತ್ರ ನನ್ನ ಮಗಂದು ಅಂದರೆ ಆಗ ನಾನು ಅದ್ರ ಬಗ್ಗೆ 2 ಮಾತಾಡಿದ್ರು ಸಮಂಜಸವಾಗಿರ್ತಿತ್ತೇನೋ. ನೋಡೋಣ, ಒಂದು ಕೆಲಸ ಮಾಡಿ, ಸಾಧ್ಯವಾದರೆ ನಿಮ್ಮ ಮಗ ಇರುವಾಗ ಕರೆ ಮಾಡಿಸಿ, ಇಲ್ಲಾಂದರೆ ಮಗಂದು ಒಂದು ಕಣ್ಣಿನ ರೇಖೆ ಫೋಟೋನ ನಮಗೆ ಕಳಿಸ್ಕೊಡಿ. ಆದಷ್ಟು ಬೇಗ ಅದನ್ನು ಸರಿಯಾದ ರೀತಿ ಕ್ರಮ ಏನು ಬೇಕು, ಅದಕ್ಕೆ ಏನು ಶಾಂತಿ ಮಾಡಬೇಕು, ಅಥವಾ ವಿವಾಹಕ್ಕೆ ಏನು ವಿಳಂಬ ಆಗ್ತಾ ಇದೆ, ಯಾವುದಕ್ಕೋಸ್ಕರ ವಿಳಂಬ, ಇದೆಲ್ಲವೂ ಯೋಚನೆ ಮಾಡಿ ನಾನು ತಿಳಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ಅಮ್ಮ, ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ? ಇಟ್ಕೊಂಡಿದ್ದೀನಿ. ಹಾಂ ಅಮ್ಮ, ಸಮಯದ ಅವಕಾಶ ಕಡಿಮೆ ಇದೆ, ತಾವು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಗುರುಜಿಯವರು ಕೊಟ್ಟೇ ಕೊಡ್ತಾರಮ್ಮ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. 7 ವರ್ಷದಿಂದ ತಲೆ ಮಾಡ್ತಿದ್ದೆ. ಬಂದಿದ್ದು 15 ದಿವಸದಲ್ಲಿ ಸಿಗ್ಲಿಲ್ಲ. ನನಗೆ ಕಾಲು ಹಿಡ್ಕೊಬಿಡ್ತದೆ ಸರ್, ಕಿವಿ ಮುಚ್ಕೊಬಿಟ್ಟೈತೆ, ಕಾಲು ಹಿಡ್ಕೊಬಿಟ್ಟೈತೆ ಸರ್. ನನ್ಗೆ ನಡೆಯೋಕ್ಕೂ ಆಯ್ತಿಲ್ಲ, ಕಿವಿ ಮುಚ್ಕೊಬಿಟ್ಟೈತೆ ಸರ್. ನನಗೆ ಪರಿಹಾರ ಹೇಳಿ ಸರ್. ಯಾರು ಇಲ್ಲ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಎಲ್ಲಿರೋದು ತಾವು? ಹಾಸನಿಂದ ಸರ್. ಎಲ್ಲಿ? ಹಾಸನಿಂದ ಸರ್. ಹಾಸನ. ಪರಿಹಾರ ಹೇಳಿ ಸರ್. ನಂಗೆ ಇದು ಮಾಡಿ ಶಾಪ್ಗೆಲ್ಲ ತೋರಿಸಿದ್ದೀನಿ ಸರ್. ಎಲ್ಲ ಇದು ಮಾಡಿದ್ದೀನಿ, ಏನು ಕಡಿಮೆ ಆಯ್ತಲ್ಲ. ಕಿವಿ ಮುಚ್ಕೊಬಿಟ್ಟೈತೆ, 2 ಕಾಲು ಹಿಡ್ಕೊಬಿಡ್ತದೆ. ಆಗಲ್ಲ ಸರ್, ಮಾಡಿ ಸ್ವಲ್ಪ ಕುಂತ್ಕೊಂಡು ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ಮಾಡ್ತಿದ್ದೀನಿ ಸರ್. ಶಾಪ್ಗೂ ತೋರಿಸಿದ್ದೀನಿ, ಏನೂ ಕಡಿಮೆ ಆಯ್ತಿಲ್ಲ ಸರ್. ಇಲ್ಲಮ್ಮ, ನಾನು ಒಂದು ಮಾತು ಹೇಳ್ತೀನಿ, ಹೇಳಿ ಕೇಳು. ಈಗ ಕಾಲು ಹಿಡ್ಕೊಂಡಿದೆ ಅಂದರೆ ನರಗಳು ಗಂಟು ಹಾಕ್ಕೊಳ್ಳೋವಂಥದ್ದ, ರಾತ್ರಿ ಮಲಗಿದಾಗ ಗಂಟು ಹಾಕ್ಕೊಳ್ಳೋದ, ಅಥವಾ ಬೆಳಿಗ್ಗೆ ನಡಿಲಿಕ್ಕೆ ಆಗದಿರೋ ಇರೋವಂಥದ್ದ? ನಡೆಯೋಕ್ಕಾಗಲ್ಲ ಸರ್. ಇಲ್ಲಿ ಮೀನು ಮಾಂಸಖಂಡಗಳು ನೋವು ಬರುತ್ತಾ, ತೊಡೆ ಹತ್ರ ನೋವು ಬರುತ್ತಾ, ಅಥವಾ ಮೊಣಕಾಲು ಚಿಪ್ಪು ನೋವು ಬರುತ್ತಾ? ಅಂಗಾಲು ಸರ್, ಪಾದ ಪಾದ ಮಾತ್ರ?
ಪಾದ ಮಾತ್ರ ಸರ್ ಜಿನ್ನು ಮಾಡಿದ್ರು ಹಾಂ ಹಾಂ ಜಿನ್ನು ಆಮೇಲೆ ಕಿವಿ ಮುಚ್ಕೊಂಡ್ಬಿಟ್ಟೈತೆ ಸರ್ ಅಲ್ಲೇ 6 ತಿಂಗಳು ಅಷ್ಟೇ ಆಯ್ತು ಸರ್. ಕಿವಿ ಎರಡೂ ಕಿವಿ ಮುಚ್ಕೊಳ್ಳುತ್ತಾ ಒಂದೇ ಕಿವಿನ? ಅಯ್ಯೋ ಸಮಯ ಬೇರಿತು. ಆಗಲಿ, ಮತ್ತೊಮ್ಮೆ ನೋಡೋಣ. ಯಾಕೆಂದರೆ ಸಮಯ ಇಲ್ದಿದ್ದಾಗ ನಾನು ಇದ್ರ ಬಗ್ಗೆ ತಿಳಿಸೋದು ಭಾಳ ಕಷ್ಟ. ಒಳ್ಳೆಯದಾಗಲಿಮ್ಮ.